ಈ ಮೂವಿಗೆ ಡೈರೆಕ್ಟರ್, ಆಕ್ಟರ್ ಇಲ್ಲ ಪ್ರೊಡ್ಯೂಸರ್ ಅಂಡ್ ಒಂದು ಸ್ಮಾಲ್ ಪೋರ್ಷನ್ ಆಫ್ ಡಬ್ಬಿಂಗ್ ಇಂಜಿನಿಯರ್, ಇನ್ನೇನೇನಿದೆ ಎಲ್ಲ ಮಾಡಿದ್ದೀನಿ. All in one ಅಂತ ಅನ್ಕೊಳ್ಳಿ. And I'm proud to say that I did this for my movie ಧೃತಿ. ಎಲ್ಲಾ ಪಾಟಲ್ಲೂ ಒಂದೊಂದು ಚಿಕ್ಕ ಪಾಟಲ್ಲಿ ಎಲ್ಲದಲ್ಲೂ ಕಲಿತೆ. ಇಟ್ಸ್ ಮೈ ಫಸ್ಟ್ ಮೂವಿ ಇಂದ ಕಲಿಯಕ್ಕೆ ತುಂಬಾ ಚಾನ್ಸ್ ಇತ್ತು. ಇದೊಂಥರ ಯೂನಿವರ್ಸಿಟಿ ಆಯ್ತು. ಮೂವಿ ಮಾಡಿ ಕಲಿಯೋದು ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸು. ಥ್ಯಾಂಕ್ಸ್ ಫಾರ್ ಎಲ್ಲ ಟೀಮ್. ಥ್ಯಾಂಕ್ಸ್ ಟು ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್ ಫ್ರಮ್ ದಿಸ್ ಟೀಮ್ ಟು ಮೇಕ್ ಇಟ್ ಪಾಸಿಬಲ್. ಅಂಡ್ ಅಂಚಲ್ ವಿಲ್ ಸ್ಟಾರ್ಟ್. ಓಕೆ, ಅಂದ್ರೆ ಈ ಧೃತಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಬಲವಾದ ಆಸೆ ಇದ್ದಿದ್ರೆ ಒಂದು ಕತೆ ಹೇಳಬೇಕು, ಒಂದು ಡೈರೆಕ್ಟರ್ ಆಗಬೇಕು, ಒಂದು ಕನಸು ಅಷ್ಟೇ. ಆ ಕನಸಲ್ಲಿ ಸುಮಾರು ಕಥೆಗಳು ಬಂದು ಹೋಗ್ತದೆ. ಅಂದ್ರೆ ಬ್ಯಾಂಕ್ ಆಫ್ ಸ್ಟೋರೀಸ್ ಅಂತಾರಲ್ಲ, ಒಂದು ಡೈರೆಕ್ಟರ್ ಆಗಬೇಕಂದ್ರೆ ಒಂದು ಸ್ವಲ್ಪ ಕಥೆಗಳು ಇರಬೇಕು, ಅದರಲ್ಲಿ ಡಿಫ್ರೆಂಟ್ ಜಾನರ್ಸ್ ಇರಬೇಕು ಅಂತ. ಬಟ್ ಈ ಸಿನಿಮಾ ಮಾಡ್ಲೇಬೇಕು ಅಂತ, ಒಂದು ಸಿನಿಮಾ ಮಾಡ್ಲೇಬೇಕು ಅಂತ ಆಗ್ಬೇಕು. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು. ಆ ಆಲೋಚನೆ ಬಿದ್ದಾಗ ಎಂತ ಸಿನಿಮಾ ಮಾಡಬೇಕು, ಏನಕ್ಕೆ ಸಿನಿಮಾ ಮಾಡಬೇಕು ಅಂಡ್ ಕತೆ ಹೇಳ್ಬೇಕು ಅಂದ್ರೆ ಏನ್ ಕತೆ ಹೇಳ್ಬೇಕು ಅಂತ ಬಂದಾಗಲೇ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ನಮ್ಮಲ್ಲಿ ಇದ್ದಿದ್ದು ಬ್ಯಾಂಕ್ ಆಫ್ ಸ್ಟೋರೀಸ್ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ದಿಸ್ ಆರ್ ರೈಟ್ ಸ್ಟೋರಿ ಟು ಲಾಂಚ್ ಅವರ್ ಸೆಲ್ಫ್. ಅಂಡ್ ಆಲ್ಸೋ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅದು ಇನ್ನೊಂದ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಕೂಡ ಆಗಬೇಕು, ಒಂದು ಮೋಟಿವೇಟ್ ಮಾಡಬೇಕು. ಜಸ್ಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದೇ ಕ್ವಶನ್ ಅಂತೀರಾ, ಆ ಸಿನಿಮಾ ಕೂಡ ಶುಡ್ ಸ್ಪೀಕ್ ವಿತ್ ಸೊಸೈಟಿ. ಅಂದ್ರೆ ನಮ್ಮ ಸೊಸೈಟಿ ಹೇಗೆ ನಾವೆಲ್ಲ ಪ್ರತಿಯೊಂದು ಬಿಂಬಿಸ್ತಿರೋ, ನಮ್ದು ಕೂಡ ಒಂದು ಅದ್ರಲ್ಲಿ ಇರ್ಬೇಕು, ಒಂದು ಕತೆ ಹೇಳೋದ್ರಲ್ಲಿ ಒಂದು ವಿಷಯ ಇರಬೇಕು ಅಂತ ಹೇಳಿ ಈ ಸಬ್ಜೆಕ್ಟ್ ತಗೊಂಡ್ವಿ. ಅಂಡ್ ಇದೊಂದು ರಿಯಲ್ ಇನ್ಸಿಡೆಂಟ್ಸ್ ಅಂತ ಹೇಳೋದ್ರಿಂದ ತುಂಬಾ ರಿಯಲ್ ಇನ್ಸಿಡೆಂಟ್ಸ್ ನಾವು ನಿಮ್ಮ ಪ್ರೆಸ್ ಅಂಡ್ ಮೀಡಿಯಾ ಅಲ್ಲಿ ನೋಡಿ ಬಾಧೆ ಬಿದ್ದು ಅರೆ ಇದಕ್ಕೆ ಏನ್ ಮಾಡಬಹುದು, ಅಲ್ಲಿ ಒಂದು ಪೇನ್ ಆಗುತ್ತಲ್ಲ. ಒಂದು ನ್ಯೂಸ್ ನೋಡ್ಬೇಕಾದ್ರೆ ಇನ್ನೊಂದು ನೋಡ್ಬೇಕಾದ್ರೆ ಆ ಪೇನ್ ಗಳೆಲ್ಲ ನೋಡ್ತಾ ಇದಕ್ಕೇನಾದ್ರೂ ಒಂದು ಆನ್ಸರ್ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಆಗಿದ್ದು. ಅಂದ್ರೆ ಇದು ಸೋಷಿಯಲಿ ತೋರ್ಸಕ್ಕೆ ಆಗಿರೋ ಘಟನೆಗಿಂತ ನಾವು ಅದಕ್ಕೆ ಏನ್ ಉತ್ತರ ಕೊಡ್ಬೋದು, ಈ ತರ ಆದಾಗ ನಮ್ ಕಡೆ ಸೊಸೈಟಿಯಿಂದ ನಾವು ಎಚ್ಚರಿಕೊಂಡ್ರೆ, ನಾವೆಲ್ಲ ಸೇರಿ ನಿಂತ್ಕೊಂಡ್ರೆ, ಒಂದು ನಮ್ಮಲ್ಲಿರೋ ಹೆಣ್ಮಕ್ಳನ್ನ ನಾವ್ ಹೇಗೆ ಕಾಪಾಡ್ಕೋಬಹುದು, ಹೆಣ್ಮಕ್ಳು ಅಂತಲ್ಲ ಪ್ರತಿಯೊಬ್ಬರು ನಾವು ಒಬ್ರಿಗೊಬ್ರು ನಿಂತ್ಕೊಂಡ್ರೆ, ಹೇಗೆ ಸಪೋರ್ಟ್ ಮಾಡಿದ್ರೆ ಒಂದ್ ಒಳ್ಳೆ ಸೊಸೈಟಿ ನಾವು ತಯಾರು ಮಾಡ್ಬೋದು. ಆ ಸಿನಿಮಾ ಆಸ್ ಎ ಒಂದು ಒಳ್ಳೆ ಪ್ರಭಾವ ಬೀಳೋದ್ರಿಂದ ನಾವು ಅದನ್ನ ಒಳ್ಳೆ ಇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಈ ಸಿನಿಮಾದಿಂದ ಬಂದಿದ್ದೀವಿ. ಅಂಡ್ ನೀವೆಲ್ಲ ಟ್ರೈಲರ್ ನೋಡಿದ್ರ, ಸಾಂಗ್ ನೋಡಿದ್ರ, ಅದ್ರ ಜಿಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನಾವು ಏನ್ ಹೇಳಕ್ ಕೊಟ್ಟಿದೀವಿ ಅಂತ. ಈ ಟ್ರೈಲರ್ ನಿಮ್ಗೆ ಹೇಳಿದೆ ಅನ್ಸುತ್ತೆ. ಅಂದ್ರೆ ನಾನು ಏನೇನು ಮುಚ್ಚಿಟ್ಟು ಮಾಡಕ್ ಹೋಗಿಲ್ಲ, ಅದೇ ರಿವೀಲ್ ಮಾಡ್ದಿರೋ ಅಂತ ಸಿನಿಮಾ ಅಲ್ಲ ಇದು. ಒಂದು ಎಲ್ಲರೂ ಟ್ರೈಲರ್ ನೋಡಿದ್ರೆ ಪ್ರಭಾವ ಆಗಬೇಕು, ಅದಕ್ಕೋಸ್ಕರ ನಮ್ಗೆ ಎಲ್ಲ ಮ್ಯಾಕ್ಸಿಮಮ್ ಟ್ರೈಲರ್ ಕೂಡ ಹೇಳಿದೀವಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ವಿ. ಯಾರಿಗಾದ್ರೂ ಈ ಸಾಂಗು, ಈ ಟ್ರೈಲರು, ಸಿನಿಮಾ ಇಷ್ಟ ಆಗಿರೋರ್ಗೆ ಹೇಳ್ತಿದ್ದೀನಿ, ಇದನ್ನ ನಿಮ್ಗೆ ನೋಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಥಿಯೇಟರ್ ನೋಡಿ. OTT ಬರುತ್ತೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ನಮ್ಮಂತ ಚಿಕ್ಕ ಸಿನಿಮಾಗಳಿಗೆ OTT ಸ್ಪೇಸ್ ಬರೋದು ನೀವು ಸಿನಿಮಾ ಥಿಯೇಟರ್ ನೋಡಿ ಗೆಲ್ಸಿದ್ರೆ ಮಾತ್ರ. ಓಕೆ, ಈ ಸಿನಿಮಾ ನೋಡ್ತಾರೆ ಜನ, ಈ ಸಿನಿಮಾ ನಾನು ತಗೋಬಹುದು ಆಸ್ ಎ ಬಿಸ್ನೆಸ್ ಹಾಕೊಂಡ್ರೆ ಇದು ನಮ್ಗೆ ವರ್ಕ್ ಆಗುತ್ತೆ ಅಂತ ಮಾತ್ರ OTT ಅವ್ರು ನೋಡ್ತಾರೆ. ಸೊ ನಾನು ಹೇಳೋದೇನಂದ್ರೆ, ಇದೇ ಸಿನಿಮಾ ತರ ಯಾವುದೇ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾಗಳು ನಿಮ್ಗೆ ಟ್ರೈಲರ್ ಇಲ್ಲ ಅದ್ರ ಕಂಟೆಂಟ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಥಿಯೇಟರ್ ನೋಡ್ಬಿಡಿ. OTT ಬರುತ್ತೆ ಅಂತ ಮಾತ್ರ ವೇಟ್ ಮಾಡಬೇಡಿ, ಯಾಕಂದ್ರೆ OTT ಬರೋದಿಲ್ಲ, ಇದು ಥಿಯೇಟರ್ ವಿನ್ ಆಗಿಲ್ಲ ಅಂದ್ರೆ. ಸೊ ಅದೊಂದು ಮಾತ್ರ ಹೇಳ್ತೀನಿ. ಚಿಕ್ಕ ಸಿನಿಮಾದ ನಾನು ಎಲ್ರಿಗೂ ರೆಪ್ರೆಸೆಂಟ್ ಮಾಡಿ ಹೇಳೋದೊಂದು ರಿಕ್ವೆಸ್ಟ್ ಏನಂದ್ರೆ, ಯಾವುದೇ ಸಿನಿಮಾ ಟ್ರೈಲರ್ ಆಗಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ದಯವಿಟ್ಟು ಥಿಯೇಟರ್ ನೋಡಿ. OTT ನೋಡೋಣ ಅಂತ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿದೆ. OTT ಬರೋದಿಲ್ಲ ಸರ್, OTT ಬರೋದಿಲ್ಲ ಅಷ್ಟೇ. ಸರ್, ಇದು ನನ್ನ ಫಸ್ಟ್ ಪ್ರಯತ್ನ. ನಾನು ಸಿನಿಮಾ ನೋಡಿ ಕಲ್ತಿದ್ದು, ಮಾಡಿ ಕಲ್ತಿದ್ದಲ್ಲ. ನಾನೊಂದು ಚಿಕ್ಕ ಕಂಪ್ನಿಯಲ್ಲಿ ಕೆಲಸ ಅದೇ ನಂದೇ ಒಂದು ಸ್ಮಾಲ್ ಕಂಪ್ನಿ ಇದೆ. ಆ ಕಂಪ್ನಿ ಅಂದ್ರೆ ಕಾರ್ಪೊರೇಟ್ ಸರ್ವಿಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರಿಲೇಟೆಡ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ. ಸಿನಿಮಾ ಅಂತ ಕಲ್ತಿ ಬಂದ್ ಮಾಡಿದ್ದಲ್ಲ. ಸಿನಿಮಾ ನೋಡ್ತಾ ಸಿನಿಮಾನ ಅನುಭವಿಸ್ತಾ, ಸಿನಿಮಾನ ಆಸೆ ಪಡ್ತಾ, ಅದನ್ನ ಒಂದೊಂದೇ ಸ್ಕ್ರಾಫ್ಟ್ ನ ಕಲಿತಾ, ಅದಕ್ಕೋಸ್ಕರ ಆ ಕಲಿಯೋ ಪ್ರೊಸೆಸ್ ಅಲ್ಲಿ ಸಿನಿಮಾ ಮಾಡಾದ್ಮೇಲೆ ನಾನು ಪ್ರೊಡಕ್ಷನ್ ಹೇಗ್ ಮಾಡ್ಬೇಕು, PR ಹೇಗ್ ಮಾಡ್ಬೇಕು, ಡಿಸ್ಟ್ರಿಬ್ಯೂಷನ್ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡೆ. ಅಂದ್ರೆ ನಾನು ಕ್ಯಾಮ್ರಾ ಕೂಡ ಹ್ಯಾಂಡಲ್ ಮಾಡಿದೀನಿ. ಸಿನಿಮಾ ಮೂರ್ತ ಆದ್ಮೇಲೆ ನಮ್ಮ ಸಾರಿ ಟು ಸೇ ನಮ್ಮ ಕ್ಯಾಮ್ರಾಮನ್ ತೀರೋದು. ಅವ್ರನ್ನ ಬಿಟ್ಟು ಸಿನಿಮಾ ಮಾಡ್ಬೇಕಂದ್ರೆ ನಮ್ಗೆ ಶಕ್ತಿ ಇರ್ಲಿಲ್ಲ, ಬೇರೆ ಇನ್ನೊಂದು ದೊಡ್ಡ ಕ್ಯಾಮ್ರಾ. ನಾನು ಹೋಗಿ ಸಿನಿಮಾ ಆದ್ಮೇಲೆ ಕ್ಯಾಮ್ರಾ ಕಲಿತು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ವಿ. ಅಂದ್ರೆ ಈಗ ನೀವೇನ್ ನೋಡ್ತಿದ್ರೋ 80% ಆಫ್ ದಿ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದೀನಿ. ಅದಕ್ಕೆ ಸಪೋರ್ಟ್ ಆಗಿ ನಮಗೆ ಒಬ್ರು ರಮೇಶ್ ಸರ್ ಅಂತ ಇದ್ದಾರೆ. ಈಸ್ ಎ ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಿನಿಮಾಟೋಗ್ರಾಫರ್. ಈ ಹ್ಯಾಂಡಲ್ಸ್ ಕ್ಯಾಮ್ರಾ ಆಲ್ಸೋ. ಹಿ ಟ್ರೈನ್ ಮೀ ಫ್ರಮ್ ಥಿಕ್ ಅಂಡ್ ಥಿನ್. ಕ್ಯಾಮ್ರಾ ಅಂದ್ರೆ ಏನು, ಲೆನ್ಸ್ ಅಂದ್ರೆ ಏನು, ಫೋಕಸ್ ಅಂದ್ರೆ ಏನು, ಕ್ಯಾಮ್ರಾ ಹ್ಯಾಂಡ್ ಹೊಡಕ್ಕೆ ಏನು, IS ಏನು, ಇವೆಲ್ಲ ಏನು ಗಂಧಗಳಿಗೆ ಗೊತ್ತಿಲ್ಲ. ಡೈರೆಕ್ಷನ್ ಅಂದ್ರೆ ಮಾತ್ರ ಅದು ಗೊತ್ತಿರಲಿಲ್ಲ, ಅದು ಕಲಿತಾ ಹೋದೆ. ಬಟ್ ಈಗ ಈ ಚಾಲೆಂಜಸ್ ಅಲ್ಲಿ ಅವ್ರು ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿ, ನೀನು ಮಾಡಬಲ್ಲೆ, ನೀನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡಬಲ್ಲೆ, ಅದೇನು ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ, ಬಾ ಹೇಳ್ಕೊಡ್ತೀನಿ ಅಂತ ಹೇಳಿ
2 ದಿವಸದಲ್ಲಿ ಹೇಳ್ಕೊಟ್ರು. 3ನೇ ದಿವಸ ಹೋಗಿ ನಿಂತ್ಕೊಂಡು ಮಾಡಿದಾಗ ಕಾನ್ಫಿಡೆಂಟ್ ಆಯ್ತು. 4ನೇ ದಿವಸ ನನ್ನ ಹೋಲ್ಡರ್ ಬಂದು ಈ ರಿಸಲ್ಟ್ ಕೊಡಕ್ಕಾಯ್ತು. ಅದ್ರ ಜೊತೆಗೆ ಇನ್ನೊಬ್ರು ಸಪೋರ್ಟ್ ಮಾಡಿದ್ರು, ಅಡಿಷನಲ್ ಕ್ಯಾಮ್ರಾಮನ್ ಸಪೋರ್ಟ್ ಅಂತ ಮಿಸ್ಟರ್ ಚೆನ್ನಕೇಶ್ ಅಂತ ಅವರು ಕೂಡ ಇಷ್ಟೇ ಬಂದಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆ ಟೀಮ್, ನನ್ನ ಕ್ಯಾಮ್ರಾ ಟೀಮ್ ಏನ್ ಸಪೋರ್ಟ್ ಮಾಡಿದ್ರು, ಏನ್ ಗೈಡ್ ಮಾಡಿದ್ರು. ಇಟ್ ಮೇಡ್ ಮಿ ಡೂ ಎವ್ರಿಥಿಂಗ್ ಇನ್ ದಿಸ್ ಪಾಸಿಬಲ್. ಅಂದ್ರೆ ಇದನ್ನ ಮಾಡಕ್ಕಾಗಲ್ಲ, ಅದನ್ನ ಮಾಡಕ್ಕಾಗಲ್ಲ ಅನ್ನೋ ಸ್ಪೇಸೇ ಕೊಡಲಿಲ್ಲ. ಎಲ್ಲ ಈ ಸಿನಿಮಾನೇ ನನ್ನ ಕೈ ಮಾಡಿಸ್ಕೊಳ್ತು. ಐ ಥಿಂಕ್ ಧೃತಿಗೆ ಒಂದು ಪವರ್ ಇದೆ ಅನ್ಸುತ್ತೆ. ಒಂದು ತುಂಬಾ ಸ್ಟ್ರಗಲ್ಸ್ ಅಲ್ಲಿ ಅಲ್ಲಲ್ಲಿ ಸ್ಟಾಪ್ ಆದ್ರೂ ಕೂಡ ನಾನ್ ಬಿಡ್ತಿರೋದು ಕೂಡ ಧೃತಿ ಅದೊಂದು ಎನರ್ಜಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಆ ಎನರ್ಜಿ ಪುಷ್ ಮಾಡ್ತು ಅಂಡ್ ಈ ಸಿನಿಮಾ ಆಗಕ್ಕೆ ಒಂದು ಕಾರಣ ಆಯ್ತು. ಈ ಸಿನಿಮಾ ಅದ್ರ ಜೊತೆ ಕಾರಣ ಟೀಮ್ ಜೊತೆ ನಿಂತ್ಕೊಂಡು, ಟೀಮ್ ನಿಂತ್ಕೊಂಡು ನಾನ್ ಮಾಡೋಣ ಜಗದೀಶ್ ನೀವು ಮಾಡ್ತೀರಾ, ಬಿಲೀವ್ ಮಾಡ್ತೀರಾ ಅಂತ ಬಿಲೀವ್ ಮಾಡಿದ್ರಲ್ಲ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ಟೀಮ್ ಇಂದ ಈ ಒಂದು ಪ್ರಾಡಕ್ಟ್ ಆಚೆ ಬಂತು. ನನ್ನ ಎಲ್ಲಾ ನೆಗೆಟಿವಿಟೀಸ್ ಅಂದ್ರೆ ನಾನು ಏನೇನು ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರೋಸೆಸ್ ಮಿಸ್ಟೇಕ್ಸ್ ಆಗ್ತಿತ್ತು ಅದನ್ನ ಅಲ್ಲಲ್ಲೇ ಕರೆಕ್ಟ್ ಮಾಡ್ತಾ, ಇಲ್ಲ ಇದು ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದೆ. ಪ್ರತಿಯೊಬ್ಬರು ಧನ್ಯವಾದ ಹೇಳ್ತೀನಿ. ಐ ಥಿಂಕ್ ನೆಕ್ಸ್ಟ್ ಈ ಸಿನಿಮಾ ಪ್ರಿಡಾಮಿನೆಂಟ್ಲಿ ಸ್ಟಾರ್ಟ್ ಆಗಿದೆ 6 ವರ್ಷದ ಹಿಂದೆ ಸರ್, ಸ್ಕ್ರಿಪ್ಟಿಂಗ್ ಸ್ಟೇಜ್ ಅಂತ. ಬಟ್ ಶೂಟಿಂಗ್ ಒಂದು 2-3 years ಸ್ಟ್ರೆಚ್ ಅಲ್ಲಿ ನಡೀತು. ಬಟ್ ಏನಂದ್ರೆ ನಾವೆಲ್ಲರೂ ಯಾರು ಸಿನಿಮಾ ಇದು ಅಂದ್ರೆ ಮಧು ಸರ್ ಬಿಟ್ಟು ಆಲ್ಮೋಸ್ಟ್ ಎಲ್ರು ವರ್ಕ್ ಮಾಡ್ತಾರೆ. ಅವರು ವೀಕೆಂಡ್ಸ್ ಗಳಲ್ಲಿ ಮಾಡೋಣ ಅಂತ ಸ್ಟಾರ್ಟ್, ಅದೇ ಹೇಳ್ಬೇಕು ಬೇಡ ಮೊಬೈಲ್ ಅಲ್ಲಿ ಸಿನಿಮಾ ಮಾಡೋಣ ಅಂತ ಬಂದ್ವಿ ಟೀಮ್ ಆಗಿ. ಇದು ಮೊಬೈಲ್ ಅಲ್ಲಿ ಮಾಡೋ ಸಿನಿಮಾ ಅಲ್ಲ, ಇದಕ್ಕೆ ಬೇರೆ ತರನೇ ಹೇಳ್ಬೇಕು. ಧೃತಿ ಹೇಳ್ತು ನಾವು ಇದು ಮೊಬೈಲ್ ಅಲ್ಲಿ ಮಾಡೋ ಸಿನಿಮಾ ಅಲ್ಲ, ಇದು ಬೇರೆನೆ ಕೊಡ್ಬೇಕು ಟ್ರೀಟ್ಮೆಂಟ್. ಅಲ್ಲಿ ನೋಡ್ತಿದ್ದ ಸ್ಟೇಡಿಯಂ ಆಗ್ಲಿ, ಅದ್ರ ಜನ ಆಗ್ಲಿ, ಅದು ಧೃತಿ ಮಾಡಿಸ್ಕೊಳ್ತು. ಸೊ ವಿ ಡಿಡ್ ಇಟ್ ಎವ್ರಿಥಿಂಗ್. ಅದು ಒಂದು ಚಿಕ್ಕದಾಗಿ ಕನ್ಸ್ಕೊಂಡಿದ್ದು ಅದು ದೊಡ್ಡ ಕನ್ಸಾಗಿ ಪರಿಮಾಣ ಆಯ್ತು. ಅಂಡ್ ಆ 10th ಸ್ಕೂಲ್ ಅಲ್ಲಿ ನಾನು ಪ್ರೊಡಕ್ಷನ್ ರಿಲೀಸ್ ಬಗ್ಗೆ ಮಾತ್ರ ಕೋರ್ಸ್ ಹೋಗಿದ್ದೆ. ನಾನು ಡೈರೆಕ್ಷನ್ ಕೋರ್ಸ್ ಹೋಗಿದ್ದೆ ಸರ್, ಸಾರಿ. ಅಲ್ಲಿ ಹೋಗಿದ್ದು ನಾನು ಅಂದ್ರೆ ಸಿನಿಮಾ ಆಗಂತ ಪ್ರೊಸೆಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಹೇಗ್ ಮಾಡೋದು, ರಿಲೀಸ್ ಹೇಗ್ ಮಾಡೋದು, ಅಂದ್ರೆ ವಾಟ್ ಈಸ್ ಅಬೌಟ್ ಆಫ್ಟರ್ ಸಿನಿಮಾ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಅದೊಂಥರ ಅಭಿಮನಿ ತರ ಆಗ್ಬಿಟ್ಟಿದೆ ನಾನು. ಅಂದ್ರೆ ಅರ್ಧ ಹೋಗ್ಬಿಟ್ಟಿದ್ದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಏನು ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಪ್ರಾಪರ್ ಸ್ಕೂಲಿಂಗ್ ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಅಂದ್ರೆ ದ ಅಜೆಂಡಾ ವಾಸ್ ಓಕೆ ಸರ್. ಒಂದು ವಿಷಯ ಹೇಳ್ತೀನಿ ಸರ್, ನಾನು ಇದಕ್ಕೆ ಒಂದು 2 ತರ ತುಂಬಾ ಡಿಸ್ಕಷನ್ ಆಗಿದೆ ಸರ್. ಟ್ರೈಲರ್ ಅಲ್ಲಿ ಯಾಕೆ ಎಲ್ಲ ಹೇಳ್ಬಿಟ್ಟಿದೆ ಅಂತ ಸರ್. ಒಂದು ನೋವಿಂದ ಮಾಡಿರೋ ಟ್ರೈಲರ್ ಸರ್ ಇದು. ಅಂದ್ರೆ ಒಂದು ನಿಜ ಅಲ್ಲ, ನಾನು ಹೇಳ್ತೀನಿ ಸರ್. ಅಂದ್ರೆ ಈ ಸಿನಿಮಾ ಅಲ್ಲ ಸರ್, ಲೆಟ್ ಮೀ ಪ್ಲೀಸ್ ಕಂಪ್ಲೀಟ್ ವಾಟ್ ಮೈ ಎಮೋಷನಲ್ ಟು ಟೆಲ್. ಇದನ್ನ ಸಿನಿಮಾ ಟ್ರೈಲರ್ ಅಲ್ಲೇ ಹೇಳಿ ಕೇಳಿದ್ದು ಅಂತ ಹೇಳಿ ಒಂದೇ ಒಂದು ವಿಷಯ ಹೇಳ್ತೀನಿ. ನಮ್ಗೆ ಈಗಿನ ಪರಿಸ್ಥಿತಿ ನಮ್ಮಂತ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಎಷ್ಟು ಜನ ಬಂದು ಅಂದ್ರೆ ನಾನು ಬುಕ್ ಮಾಡ್ತಿರೋದು ಬುಕ್ ಮೈ ನೋಡ್ತಾ ಇರ್ತೀನಿ ಸರ್. ಪೇನ್ ಅಲ್ಲಿ ನೋಡ್ತಾ ಇರ್ತೀನಿ 3 ಸೀಟು 10 ಸೀಟು. ಅಂದ್ರೆ ಕತೆ ಹೇಳ್ಬೇಕು ಅಂತ ಥಿಯೇಟರ್ ಮಾಡಿರ್ತಾರೆ, ಥಿಯೇಟರ್ ಬಂದು ಜನ ನೋಡ್ತಾರೆ. ಕತೆ ತುಂಬಿದ್ರೆ ಥಿಯೇಟರ್ ಜನ ತುಂಬಿದ್ರೆ ಎಲ್ಲ ಮುಚ್ಚಿಬಿಟ್ಟು ಪೋಸ್ಟರ್ ಬಿಟ್ಟೆ ಸಿನಿಮಾ ಬಿಡ್ಬೋದಾಯ್ತು. ಅಂದ್ರೆ ಆತ ಪರಿಸ್ಥಿತಿ ಮುಂಚೆ ಈ ತರ ಆಗಿರ್ತಿತ್ತು. ಈಗ ಸಿನಿಮಾ ಥಿಯೇಟರ್ ಬಂದು ನೋಡ್ತಾರೆ ಅನ್ನೋ ಭರವಸೆ ಉಳಿದೆ. ನಾನೊಂದು ಕತೆ ಹೇಳ್ಬೇಕು ಅಂತ ನಿಮ್ಗೆ ಎಲ್ರಿಗೂ ಅನ್ಕೊಂಡಲ್ಲ, ದಯವಿಟ್ಟು 2 ನಿಮಿಷದಲ್ಲಾದ್ರೂ ನನ್ನ ಕತೆ ಏನ್ ಹೇಳಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ನನ್ನ ಇದು. ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ಒಂದು ಇನ್ವಿಟೇಷನ್. ಬಟ್ 10 ಲಕ್ಷ ಜನ ನೋಡಿದ್ರೆ, 2 ಲಕ್ಷ ಜನ ಟ್ರೈಲರ್ ನೋಡಿದ್ರೆ, ಸಿನಿಮಾ ಬಂದು ನೋಡಕ್ಕೆ ಅವ್ರಿಗೆ ಇಷ್ಟ ಆಗಿದ್ರು ನಾನು ಏನ್ ಹೇಳಕ್ ಹೋಗ್ತಿದ್ರು ಮೆಸೇಜ್ ಆ ಟ್ರೈಲರ್ ಅರ್ಥ ಆಗ್ಲಿ. ಐ ಆಮ್ ನಾಟ್ ವರಿಡ್ ಅಬೌಟ್ ಜನ ಬಂದು ಥಿಯೇಟರ್ ಏನ್ ನೋಡ್ಲಿ ಅಂತ ಸಿನಿಮಾ ಮಾಡಿದಲ್ಲ. ನಾನೊಂದು ಕತೆ ಹೇಳ್ಬೇಕು ಅಂತ ಅನ್ಕೊಂಡೆ. 2 ನಿಮಿಷದಲ್ಲಾದ್ರೂ ನಾನು ಕತೆ ಹೇಳ್ತೀನಿ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು 10 ಲಕ್ಷ ಜನ ನೋಡಿದ್ರೆ ಥಿಯೇಟರ್ 1,000 ಜನ 2,000 ಜನ ನೋಡ್ತಿದ್ದಾರೆ. ನನಗೆ ಎಲ್ಲಿ ಜಾಸ್ತಿ ನೋಡ್ತಾರೋ ಇದು ಬಿಸ್ನೆಸ್ ತನಕ ಅಲ್ಲ, ನನ್ನ ಕತೆ ಹೇಳ್ಬೇಕು. ನನ್ನ ಕತೆ 2 ನಿಮಿಷ ನಾನು ಜನಕ್ಕೆ ಮುಟ್ಟಿಸ್ಬೇಕು, ಅದೇ ಇಂಪಾರ್ಟೆಂಟ್. ಸಿನಿಮಾ ಥಿಯೇಟರ್ ಬಂದು ನೋಡೋದು ಅವ್ರಿಗೆ ನನಗೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿತ್ತು, ನಿಮ್ಗೆ ಕಂಠ ಇಷ್ಟ ಆಗಿದೆ ದಯವಿಟ್ಟು ಬಂದು ನೋಡಿ. ಯಾರಿಗೂ ಫೋರ್ಸ್ ಮಾಡ್ತಿಲ್ಲ, ಬಟ್ ಇಷ್ಟ ಆದ್ರೂ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಬಟ್ ಈ ಮಿಕ್ಕಿದವರೆಲ್ಲ ನೋಡ್ತಾರಲ್ಲ, ಅಂದ್ರೆ ಅಷ್ಟು ಟೈಮ್ ಕೊಡದಿರೋರು ಅವ್ರಿಗೂ ಕೂಡ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಸಿನಿಮಾ ನಮ್ ಕತೆ ಏನು ಅಂತ ಹೇಳ್ಬೇಕಾಯ್ತು. ಅದೊಂದೇ ವಿಷಯ. ಅಂದ್ರೆ ಮುಚ್ಚಿ ಟ್ರೈಲರ್ ಕಟ್ ಮಾಡೋದು ಆಲ್ಸೋ ವೆರಿ ಈಸಿ ನಾಟ್ ಟು ಟೆಲ್ ದ ಸ್ಟೋರಿ, ಬಟ್ ಇಟ್ ವಾಸ್ ಎ ಡಿಸಿಷನ್ ಟೇಕನ್ ದಟ್ ಐ ವಾಂಟ್ ಟು ಟೆಲ್ ಮೈ ಸ್ಟೋರಿ even in 2 minutes. Let them know what I'm telling. That's the only idea, sir. Sorry to say that. Sorry to sir. Production ಏನಂತ ಸರ್, ಅದೇ ನಾನು ಹೇಳಿದೆ ಸರ್, ಮೊಬೈಲ್ ಇಂದ ಮಾಡಿದ್ದ ಸಿನಿಮಾ. ಹೌದು ಸರ್. 1 to 100 ಅಲ್ಲ ಸರ್, ಸಾರಿ 1 to 100 ಅನ್ಕೊಳ್ಳಿ ಸರ್. 100 ಅಂದ್ರೆ ಅದೇ ಎಲ್ಲ ಹೇಳ್ತಾರೆ ಸರ್, 0 ಬಜೆಟ್ ಫಿಲಮ್ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ಆಸೆ ಬಿದ್ದು ಸಿನಿಮಾ ಮಾಡ್ಬೇಕು ಅಂತ ಬಂದಿರ್ತಾರೆ, 0 ಬಜೆಟ್ ಬಂದ್ಬಿಡ್ತೀವಿ. ಬಟ್ ಆ ಸಿನಿಮಾ 0 ಬಜೆಟ್ ಅಂತ ಅನ್ನೋದು ಒಂದು ಮಿತ್. ಅಂದ್ರೆ ನೀವೊಂದು ಬಂದ ಒಂದು ಕ್ಯಾಮ್ರಾ ಇಟ್ಟರೆ ಒಂದು ಮನುಷ್ಯ ಬಂದ್ರೆ ಅವ್ನ ಟೈಮ್ ಕೂಡ ದುಡ್ಡೇ ಅದು. ಅಂದ್ರೆ ಅದು ಆಗಿಲ್ಲ. ಬಟ್ ಏನಂದ್ರೆ ಸಿನಿಮಾಗ್ ಮೋಸ ಮಾಡ್ಬೇಕು, ಏನೋ ನಮ್ದೊಂದು ಶೋಕಿಗೋಸ್ಕರ ಸಿನಿಮಾ ಮುಗಿಸ್ಬಿಡ್ಬೇಕು, ಸುತ್ತಬಿಡೋಣ ಅಂತ ಮಾಡಿಲ್ಲ. ಒಂದು ಫಸ್ಟ್ ದಿನ ನಾವು ಶೂಟ್ ಮಾಡಿದಾಗ ಅನ್ಸ್ತು ಈ ಸಿನಿಮಾ
ನಾವು ಅನ್ಕೊಳ್ಳೋ ಬಜೆಟ್ ಅಲ್ಲಿ ಆಗಲ್ಲ. ಬಜೆಟಿಂಗ್ ಹಾಕೊಂಡಿದ್ವಿ ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಮಾಡಿರೋ ಸಿನಿಮಾ ಧೈರ್ಯವಾಗಿ ಹೇಳ್ತೀನಿ, ಇದೇ ಸಿನಿಮಾ ಒಂದು ಪ್ರೊಫೆಷನಲ್ ಆಗಿ ಯಾರಾದ್ರೂ ಮಾಡಿದ್ರೆ ನಾನೇನು 100 ಮಾಡಿದ್ದೀನಲ್ಲ ಇಂಟು 100 ಆಗುತ್ತೆ ಖರ್ಚು. ನಮ್ಮ ಊಟ ಇನ್ನೊಂದು ಮತ್ತೊಂದು ಪ್ರತಿಯೊಂದು ನಾವೇ ನೋಡ್ಕೊಂಡಿದ್ದೀವಿ. ಕ್ಯಾಮ್ರಾ ನಾನೇ ಹೇಳಿ ಮಾಡಿದ್ವಿ, ಕ್ಯಾಮ್ರಾ ನಾವೇ ಪರ್ಚೇಸ್ ಮಾಡಿದ್ವಿ, ಲೈಟಿಂಗ್ ಮಾಡಿದ್ವಿ, ಆದ್ರೂ ಇಂಟು 100 ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಾಸ್ಟ್ ಕಟಿಂಗ್ ಮಾಡಿದೀವಿ ಅಂದ್ರೆ. ಬಟ್ ಪ್ರತಿಯೊಂದು ರೂಪಾಯಿ ನಿಮ್ಗೆ ಸಿನಿಮಾ ಕಾಣ್ಬೇಕು. ನಿಮ್ಗೆ ಲ್ಯಾವಿಶ್ ಆಗಿ ಇನ್ನೂ ದೊಡ್ಡ ಕಾಣ್ತಿದ್ರೆ ಅದೆಲ್ಲ ಒಂದೊಂದು ರೂಪಾಯಿನೂ ಆ ಸ್ಕ್ರೀನ್ ಅಲ್ಲಿ ಮಾತ್ರ ಬರೋಂಗೆ ನಾವು ಖರ್ಚು ಮಾಡಿದ್ವಿ. ಎಲ್ಲೂ ವೇಸ್ಟ್ ಆಗಿ ಖರ್ಚು ಮಾಡಿಲ್ಲ. ಒಂದೇ ಒಂದು ದಿನ ಶೂಟ್ ಕೂಡ ವೇಸ್ಟ್ ಆಗಿಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ 2.5 ಗಂಟೆ 3 ಗಂಟೆ ಸಿನಿಮಾ ಮಾಡಿ ಚಿಕ್ಕದ್ ಮಾಡಿಲ್ಲ. ನಾವು ಪ್ರತಿಯೊಂದು ಸೀನ್ ಶೂಟ್ ಮಾಡಿದೀವಿ. ಪ್ರತಿಯೊಂದು ಸೀನ್ ಇದೆ, ಎಷ್ಟು ಶೂಟ್ ಮಾಡಿದ್ವಿ ಅಷ್ಟು ಸಿನಿಮಾ ಉಳಿಸ್ಕೊಂಡಿದೀವಿ ಸರ್. ಹೌದು ಸರ್, ಅಂದ್ರೆ ಅದು ನನ್ನ ಜಾಬ್ ಅಂದ್ರೆ ಅದು ನನ್ನ ಸೆಕೆಂಡ್ ಮದರ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಮದರ್ ಆಗಿರೋದು ಅಂದ್ರೆ ನನ್ನ ತಾಯಿ ನನ್ಗೆ ಜೀವ ಕೊಟ್ಲು. ಇನ್ನೊಂದು ನನ್ನ ಸಿನಿಮಾಗೆ ಜೀವ ಆಗಿ ನಿಂತ್ಕೊಂಡು ನಾನು ಸಪೋರ್ಟ್ ಇದ್ದು ನನ್ನ ವೈಫ್. ಅಂದ್ರೆ ಈ ಪ್ರೋಸೆಸ್ ಅಲ್ಲಿ ಸುಮಾರು ಕಷ್ಟಗಳು ಬಂದು, ಬಟ್ ಶಿ ಸ್ಟುಡ್ ಫಾರ್ ಮೀ. ನಿನ್ ಕೈಲಿ ಆಗುತ್ತೆ ಅಂತ ಹೇಳಿದ್ರು, ಅದೆಷ್ಟಾಗತ್ತೋ ನೋಡಿ ಬಿಡೋಣ, ಒಂದು ಗಿವ್ ಅಪ್ ಮಾತ್ರ ಕೊಡೋದು ಬೇಡ, ಅದೇನಾಗಿದೆ ಫಿನಿಶ್ ಮಾಡಿ ಇಲ್ಲಿ ಬರ್ಬೇಕು ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಈ ಸ್ಟ್ರಗಲ್ ಮಾಡಿ ಬಂದಿದ್ವಿ. ಅಂಡ್ ಐ ಪ್ಲೀಸ್ ಎಲ್ಲರೂ ಒಂದ್ಸರಿ ವೈಫ್ ಗೋಸ್ಕರ ಟ್ಯಾಕ್ ಮಾಡಿ, ಬಿಕಾಸ್ ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಬಿಕಾಸ್ ಶಿ ಸ್ಟುಡ್ ಬೈ ಮೀ. ಅಂಡ್ ಇದು ಸಿನಿಮಾ ಇಲ್ಲಿ ಬರ್ತಿದೆ ಆಕ್ಚುಲಿ ಅಂದ್ರೆ ಅವಳ ಮೋಟಿವೇಶನ್, ಅವಳ ಮಾನಿಟರಿ ಸಪೋರ್ಟ್, ಫೈನಾನ್ಷಿಯಲ್ ಎಲ್ಲಾದ್ರಿಂದ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಡಿಸ್ಟ್ರಿಬ್ಯೂಷನ್ ವಿಜಯ್ ಶ್ರೀನಿವಾಸ್ ಅಂತ, ಅಗೇನ್ ಸುಧೀಂದ್ರ ವೆಂಕಟೇಶ್ ಸರ್ ನಮ್ಗೆ ಸಪೋರ್ಟ್ ಮಾಡಿ, ಅಂದ್ರೆ ನನ್ನ ಅವರು ಅಂತ ಮೆಂಟರ್ ತರ ತಗೊಂಡ್ರು. ಅವ್ರು ನಮ್ಮ ಟೀಮ್ ಹೇಳಿದ ಎಫರ್ಟ್ಸ್ ನೋಡಿ, ಜಗದೀಶ್ ನೀವು ಭಯ ಬಿಡ್ಬೇಡಿ, ಬೆಸ್ಟ್ ಮಾಡೋಣ, ಚೆನ್ನಾಗಿ ಮಾಡಿದ್ದೀರಾ, ನಾನು ನಿಮ್ಗೆ ಸಪೋರ್ಟ್ ಆಗಿರ್ತೀನಿ, ಐ ವಿಲ್ ಮೇಕ್ ಶೂರ್ ನಿಮ್ಗೆ ಒಳ್ಳೇದ್ ಮಾಡ್ತೀನಿ, ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ವಿಜಯ್ ಶ್ರೀನಿವಾಸ್ ಕೂಡ ಅವ್ರಿಗೆ ಇದು ರಿಯಲ್ ಒಂದು ಲೈಫ್ ಇನ್ಸಿಡೆಂಟ್ ಅಲ್ಲ ಸರ್, ಮಲ್ಟಿಪಲ್ ಇನ್ಸಿಡೆಂಟ್ಸ್ ನೋಡಿ ಪ್ರಭಾವಿತವಾಗಿ ಮಾಡಿದ್ದು. ಇದು ಯಾವ್ದೋ ಒಬ್ಬ ಜೀವನ ಕಥೆ ಅಲ್ಲ, ಮಲ್ಟಿಪಲ್ ಸರ್. ಡೆಫಿನೆಟ್ಲಿ ಬೇಸ್ಡ್ ಆನ್ ನ್ಯೂಸ್ ಪೇಪರ್ಸ್ ಅಂಡ್ ಮೀಡಿಯಾ ಓನ್ಲಿ. ಅಂದ್ರೆ ನಾವು ಆ ನ್ಯೂಸ್ ಗಳು ನೋಡ್ತಾ, ಫಾರ್ ಎಕ್ಸಾಂಪಲ್ ಈಗ ನಿರ್ಭಯ ಆಗಿರುತ್ತೆ, ದಿಶಾ ಆಗಿರುತ್ತೆ, ಇದೆಲ್ಲ ನೋಡಿದಾಗ ಎಲ್ಲರೂ ಸ್ಪಂದಿಸಿರ್ತಾರೆ. ಅರೆ ಯಾಕೆ ಹಿಂಗಾಯ್ತು, ಏನಾಯ್ತು, ಅದಕ್ಕೊಂದು ಉತ್ತರನ ಕೊಡ್ಬೇಕಲ್ಲ, ಯಾಕೆ ನಮ್ಗೂ ಸಪೋರ್ಟ್ ಮಾಡಿಲ್ಲ. ಹೌದು ಸರ್, ಅದು ಇಲ್ಲ ಸರ್, ಅದು ಇಲ್ಲ. ಅಂದ್ರೆ ನಾನು ಫಸ್ಟ್ ಆ ಬ್ಯಾಡ್ಮಿಂಟನ್ ಅನ್ನೋದು ಸೆಂಟ್ರಲ್ ಬಂತು, ಫಸ್ಟ್ ಒಂದು ಆಫೀಸ್ ಹೋಗಿ ಹುಡುಗಿ ತರ ಮಾಡಿದ್ದೆ. ಅದು ತುಂಬಾ ಕ್ಲೀಶೆ ಆಗುತ್ತೆ ಅಂತ ಹೇಳಿ ಅಲ್ಲೊಂದು ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಒಂದು ದೊಡ್ಡ ವಾವ್ ಆಸ್ಪೆಕ್ಟ್ ಬೇಕು. ಅವಳು ನೆಕ್ಸ್ಟ್ ದಿನ ಇನ್ನೊಂದು ಮತ್ತೆ ಅವಳು ಬಂದು ಅವಳು ಆಡ್ಬೇಕು ಅಂದ್ರೆ ಅವಳೊಂದು ಬಿಗ್ ಅಜೆಂಡಾ ಬೇಕು. ಸೊ ವಿ ಥಾಟ್ ಆಫ್ ವಾಟ್ ದ ಮೋರ್ ದನ್ ದ ಸ್ಪೋರ್ಟ್ಸ್, ಆ ಮೋಟಿವೇಶನ್ ಆಗಲಿ ಇನ್ನೊಂದೇ ಆಗಲಿ. ಸೊ ದಟ್ ಶುಡ್ ಬಿ ದ ರೈಟ್ ಸ್ಪಿರಿಟ್ ಟು ಶೋ ದಟ್ ಕಾನ್ಫಿಡೆನ್ಸ್ ಅಂಡ್ ಇನ್ಸ್ಪಿರೇಷನ್ ನಿಂತ್ಕೊಳ್ಳೋಕೆ ಅವ್ರು ಕ್ಯಾಬ್ಗೆ ನಿಂತ್ಕೊಳ್ತಾರೆ. ಓಕೆ ಸರ್. ಸರ್ ಮೇನ್ಲಿ ನಮ್ಮ ಕಂಟೆಂಟ್ ಹೈಲೈಟ್ಸ್ ಹೇಳ್ಬೇಕು ಅಂದ್ರೆ ಸರ್, ಇದು ಒಂದು ಸರ್ವೈವಲ್ ಥ್ರಿಲ್ಲರ್ ಸರ್. ಈ ಏನಿತ್ತು ಸುಮಾರು ಕಂಟೆಂಟ್ ಬಂದಿ ಅಂತ ಈ ಒಂದು 5 years ಅಲ್ಲಿ ನಮ್ಮ ಇಂಡಸ್ಟ್ರಿ ಈ ತರ ಸಿನಿಮಾ ಅಪ್ರೋಚ್ ಅಂದ್ರೆ ಇದು ಒಂದು ನಾರ್ಮಲ್ ಅಪ್ರೋಚ್ ಆಫ್ ಸಿನಿಮಾ ಸರ್. ವಿತ್ ಇನ್ ಅಂದ್ರೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಆಗಲಿ ಆ ತರ ಟೈಮ್ ವಿತ್ ಇನ್ 6th minute ಆಫ್ ದ ಸ್ಟೋರಿ ಸ್ಟಾರ್ಟ್ ಆಯ್ತು ಅಂದ್ರೆ ಥ್ರೂ ಔಟ್ ದ ಮೂವಿ ಯು ವಿಲ್ ಬಿ ಇನ್ ಟು ದ ಸ್ಟೋರಿ ಆಫ್ ಯೂನಿವರ್ಸ್. ಮತ್ತೆ ಇನ್ನೊಂದು ಈ ಸ್ಟೋರಿ ಅಂದ್ರೆ ನಾವು ವಿಭಿನ್ನವಾಗಿ ಏನ್ ಹೇಳಿದ್ವಿ ಅಂದ್ರೆ ಒಂದ್ 2 ಪ್ಯಾರಲ್ ಸ್ಟೋರಿ ಮನೇಲಿ ಅಂದ್ರೆ ಒಂದೇ ಒಂದು ವಿಷಯ ಹೇಳ್ತೀನಿ ಸರ್. ಎಲ್ಲಾರ್ದು ವಿಷಯ ನಾನೇ ಮಾತಾಡಿದ್ದೆ ಒಂದು ಸರ್, ಒಂದೇ ಒಂದು ಎಸ್ಪೆಷಲಿ ಎಲ್ಲರೂ ಮನೇಲಿ ಅವ್ರು ಹೆಣ್ಮಕ್ಳು ಇರ್ತಾರೆ ಸರ್. 7 ಗಂಟೆಗೆ ಯಾವಾಗ್ಲೂ ಮನೆ ಮಕ್ಳು ಬರ್ತಾರೆ ಅಂತ ಇಟ್ಕೊಳ್ಳಿ. 8 ಗಂಟೆ ಆದ್ರೂ ಬಂದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದ್ರೆ ಒಂದು ಸ್ಟ್ರೆಸ್ ಇರುತ್ತೆ ಸರ್. 8 ಗಂಟೆ ಆದ್ರೂ ಯಾಕೆ ಫೋನ್ ಸ್ವಿಚ್ ಆಫ್ ಇದೆ. ಅದು 9 ಗಂಟೆ ಆದ್ರೆ ಅದು ಬೇರೆ ಅಂದ್ರೆ ಒಂದು ನೀರ್ ಕುದಿಯೋ ತರ ಭಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 10, 11, 12, 1 ಆದಾಗ ಮನುಷ್ಯ ಕೂಗೋಗ್ತಾನೆ, ಏನಾಗಿದೆ ಅಂತ ಗೊತ್ತಾಗಲ್ಲ, ಎಲ್ಲಿದ್ದು ಆಚೋತಿ ಗೊತ್ತಾಗಲ್ಲ. ಆ ಕಷ್ಟ ಆ ನೋವುಗಳು ತೋರಿಸಿದ್ವಿ ಸರ್. ಅಂದ್ರೆ ಒಂದ್ ಮಗಳು ಒಂದು ಹೆಣ್ಣು, ಇವನ್ ನಮ್ಮ ಗಂಡು ಹುಡುಗರೇ ಅಷ್ಟೇ. 10 ಗಂಟೆ ಬರೋ 12 ಗಂಟೆ ಆಗಿ ಬಂದಿರೋದು ಏನಾಯ್ತಪ್ಪ ಅಂತ ಭಯ ಬೀಳಂತ ಪ್ರಪಂಚದಲ್ಲಿ. ಬಟ್ ಎಲ್ಲಿದ್ದಾರೆ ಎಲ್ಲ ಸೊಸೈಟಿಲಿ ಇದ್ದಾರೆ. ಸೊಸೈಟಿಯಲ್ಲಿ ಕಾಡಲ್ಲಿ ಎಲ್ಲೂ ಇಲ್ಲ, ಸೊಸೈಟಿಲಿ ಆಚೆ ಇದ್ದಾರೆ. ಬಟ್ ಆದ್ರೂ ಭಯ ಬೀಳ್ತಿದೀವಿ. ಏನಕ್ಕೆ ಭಯ ಬೀಳ್ತಿದೀವಿ, ಆಚೆ ಏನೋ ಒಂದು ಆತಂಕ ಇದೆ, ನಮ್ ಮಕ್ಳಿಗೆ ಏನೋ ಆಗ್ಬಾರ್ದು ಅಂತ ಇರುತ್ತೆ. ಆ ಕಷ್ಟಗಳು ಆ ನೋವುಗಳನ್ನ ತೋರಿಸಿದ್ವಿ. ಒಬ್ಬ ಲೇಜಿ ಬ್ರದರ್ ಕೇರೆ ಮಾಡಿರೋಂತ ಸಿಸ್ಟರ್, ಅವನು ಜೋವೆಲ್ ಆಗಿರೋ ಅವ್ರದೊಂದು ಜರ್ನಿ ತೋರಿಸಿದ್ವಿ. ಅಂದ್ರೆ ಒಂದು 6 ಗಂಟೆ ಅವನು ಎಷ್ಟು ಕೇರ್ಲೆಸ್ ಆಗಿರ್ತಾನೆ. 8 ಗಂಟೆ ಅಪ್ಪ ಅಮ್ಮ ಕಷ್ಟ ಬಂದ್ರು ಅವ್ನು ಕೇರ್ ಮಾಡಲ್ಲ. ಅದೇ 11 ಗಂಟೆ ಆದಾಗ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಒಂದೇ ಎಮೋಷನ್ ಇರ್ತಾರೆ. ಸೊ ಆ ಎಮೋಷನ್ಸ್ ನಾವು ಕಟ್ಟಿಟ್ಟಿದೀವಿ. ಪ್ಲಸ್ ಆ ಹುಡುಗಿ ಅವಳು ಹೇಗ್ ಫೈಟ್ ಮಾಡ್ತಾಳೆ, ಆ ಶೋಷಣೆಯಿಂದ ಅವಳು ಹೇಗೆ ಆಚೆ ಬರ್ತಾಳೆ, ಅದ್ ಬಂದವಳು ಆಗಿ ಕಂಪ್ಲೀಟ್ ಈ ಮೀಡಲ್ಲಿ ಬಂದಾಗ ಅವತ್ತಿನ ರಾತ್ರಿ ಅವಳು ಒಂದು ಮ್ಯಾಚ್ ಇತ್ತು ಅಂದ್ರೆ ಅವಳು ಬಂದು ಅದನ್ನ ಹೇಗೆ ಅವಳು ಒಂದು ಎಂಪವರ್ಮೆಂಟ್ ಆಗಿ ಒಂದು ಇನ್ಸ್ಪಿರೇಷನ್ ಆಗಿ ಬಂದು ನೋ ನಥಿಂಗ್ ಕ್ಯಾನ್ ಸ್ಟಾಪ್ ಮೀ ಅನ್ನೋದೊಂದು ಒಂದು ಆಟಿಟ್ಯೂಡ್ ಬರ್ತಾಳಲ್ಲ, that gives a lot of inspiration to every woman who watch this movie sir. That is what we are trying to tell. And also ನಾನು ಹೇಳಿದಾಗೆ ಇನ್ನೊಂದು ಸುಮಾರು ಇದೆ ಸರ್ ಈ ಮೂವಿಲಿ ಎಲ್ಲ ಹೇಳಿದೀನಿ ಅಂದ್ರಲ್ಲ, that's a USP.
ಬಟ್ ತುಂಬಾ ಇದೆ ಸರ್ ಅದರಲ್ಲಿ. ಅಂದ್ರೆ ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದೆ, ಉಪ್ಪು ಇದೆ ಅಂತ ಹೇಳ್ತಾರ, ಸಿನಿಮಾ ಇನ್ನೂ ತುಂಬಾ ಕಂಟೆಂಟ್ ಇದೆ, ತುಂಬಾ ಇನ್ಸ್ಪೈರ್ ಆಗಿದೆ. ಈ 2 ನಿಮಿಷದಲ್ಲಿ ನಿಮ್ಗೆಲ್ಲ ಹೇಳಿದ್ರು ಅಂತ ಅನ್ಸುತ್ತೆ. ಅದ್ರ ಇನ್ನೂ ತುಂಬಾ ವಿಷಯ ಆ ಮೂವಿ ನೋಡಿದಾಗ ಇದೆ. ಅಂಡ್ ಅಗೇನ್ ಅದಾದ್ಮೇಲೆ ನಿಮ್ ಜೊತೆ ಇನ್ನೊಂದ್ಸರಿ ಮಾತಾಡ್ತೀನಿ, ಎಕ್ಸ್ಟ್ರಾ ಏನಾದ್ರು ಸಿಗ್ತಾ ಏನು ಅಂತ. ಅಂಡ್ ಐ ಆಮ್ ಹ್ಯಾಪಿ ಟು ಟಾಕ್ ಯು ಸರ್ ಆಫ್ಟರ್ ದ ಮೂವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಐ ಹೋಪ್ ನನ್ನ ಬಗ್ಗೆ ಹೇಳಿದ್ದೀನಿ ಅನ್ಸುತ್ತೆ. ಚಿಕ್ಕದಾಗಿ ನಮ್ಮ ಟೀಮ್ ಕೂಡ ಒಂದು ಅವ್ರ ಬಗ್ಗೆ ಅವ್ರು ಹೇಳ್ಕೊಡ್ಬೇಕು ಅಂತಂದ್ರೆ ಐ ಥಿಂಕ್ ಐ ಸ್ಟಾರ್ಟ್ ವಿತ್ ಆಂಚಲ್ ಪ್ಲೀಸ್. I have been incredibly careful. And on first time Jagdish sir bandi narrate ಮಾಡಿದಾಗ I instantly knew that I have to be part of this film. Because Dhruti ನನಗೆ it's not just a film. It's a film about women, women's safety, empowerment, and how our society as a whole should come together to protect, uplift our women. ಈಗ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಅದು ಬರೀ ಅವಳದು ಅಥವಾ ಅವಳ ಕುಟುಂಬದ ಪ್ರಾಬ್ಲಮ್ ಆಗಿರಬಾರ್ದು, ಆರ್ ನಮ್ ಗವರ್ಮೆಂಟ್ ನಮ್ ಪೊಲೀಸ್ ಅವ್ರ ಪ್ರಾಬ್ಲಮ್ ಕೂಡ ಆಗಿರಬಾರ್ದು. ಇಟ್ ಶುಡ್ ಬಿ ಆಲ್ ಆಫ್ ಆರ್ ರೆಸ್ಪಾನ್ಸಿಬಿಲಿಟಿ, ಅಂಡ್ ದಟ್ಸ್ ವಾಟ್ ಧೃತಿ ಇಸ್. ಇಟ್ ಇಸ್ ಅ ಕಾಲ್ ಫಾರ್ ಸೊಸೈಟಿ ಟು ಸ್ಟ್ಯಾಂಡ್ ಅಪ್, ಟು ರೈಸ್ ದೇರ್ ವಾಯ್ಸಸ್, ಅಂಡ್ ಟು ಕಮ್ ಟುಗೆದರ್ ಇನ್ ದ ಫೇಸ್ ಆಫ್ ಇನ್ಜಸ್ಟಿಸ್. ಜಗದೀಶ್ ಸರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಐ ವಾಂಟ್ ಟು ಟೆಲ್ ದಿಸ್ ಅಗೇನ್ ಬಿಕಾಸ್ ಆಸ್ ಅ ವುಮೆನ್ ಐ ಫೀಲ್ ದಿಸ್. ಈಗ ನಿಮ್ಗೂ ಎಲ್ಲರಿಗೂ ಫೀಲ್ ಆಗೇ ಆಗುತ್ತೆ. ನಿಮ್ ಮನೆಯಲ್ಲಿ ನಿಮ್ ಅಕ್ಕ, ತಂಗಿ, ಮಗಳು, ಹೆಂಡತಿ, ಗರ್ಲ್ ಫ್ರೆಂಡ್, ಅಮ್ಮ ಹೊರಗಡೆ ಹೋಗ್ತಿದ್ದಾರೆ, ಲೇಟ್ ಆಗಿ ವಾಪಸ್ ಮನೆಗೆ ಬರ್ತಿದ್ದಾರೆ, ಅಥವಾ ಲೇಟ್ ಆಗಿ ಮನೆಯಿಂದ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಯಾರಿಗೂ ಒಂದ್ ಸಮಾಧಾನ ಇರಲ್ಲ. ನಾವ್ ಅಪ್ಪನೇ 50 ಸಲ ಕಾಲ್ ಮಾಡ್ಬಿಟ್ಟು ಲೈವ್ ಲೊಕೇಶನ್ ಕಳ್ಸು, ಫ್ರೆಂಡ್ಸ್ ನಂಬರ್ ಕಳ್ಸು, ಅವ್ರ ಅಪ್ಪ ಅಮ್ಮನ ನಂಬರ್ ಕಳ್ಸು, ತಲೆ ಬಗ್ಸ್ ಓಡಾಡು, ರೈಟ್? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿ ಆಲ್ ಫೇಸ್. And Dhruti, ನನ್ನ ಕ್ಯಾರೆಕ್ಟರ್, she's a very lovely, bubbly, happy go girl. ದೊಡ್ಡ ಕನ್ಸ್ ಕಟ್ಟಿರ್ತಾಳೆ. She's a very passionate, hard working tennis player. ಅವಳು ದೊಡ್ಡ ಕನ್ಸ್ ಕಟ್ಟಿರ್ತಾಳೆ. ಅವಳ ಕನ್ಸಿನ ಮೇಲೆ she is working very hard to achieve her goals. ಬಟ್ ಇದೇ ತರ ಒಂದ್ ರಾತ್ರಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ she faces a traumatizing incident. And ಈ ಇನ್ಸಿಡೆಂಟ್ ಅವಳ whole world ನ shatter ಮಾಡ್ಬಿಡುತ್ತೆ. And but Dhruti does not give up. She fights back. She gathers the courage, the strength, and ಅವಳ ಕಾಲ ಮೇಲೆ ಅವಳು ವಾಪಸ್ ಮತ್ತೆ ನಿಲ್ತಾಳೆ. That is the survival story that Dhruti is bringing in front of you. Dhruti is a story of resilience. It's a story of hope. Dhruti is a mirror to all those women that have faced injustice, that have fought themselves even when the world tried to put them down. That is who Dhruti is. ನಂಗೆ ಮಾತಾಡ್ಬೇಕಾದ್ರೆ ಗೂಸ್ ಬಂಪ್ಸ್ ಬರ್ತಿದೆ. And one more very important thing ಏನು ಅಂದ್ರೆ, as a women, this is also my first film ಆಯ್ತಾ, ಬಟ್ ತುಂಬಾ ಆಡಿಷನ್ಸ್ಗೆ, ತುಂಬಾ ಸ್ಟೋರಿ ಕೇಳಕ್ ಬನ್ನಿ, ಆಡಿಷನ್ಸ್ಗೆ ತುಂಬಾ ಹೋಗಿದ್ದೀನಿ, ಬಟ್ ಐ ಹ್ಯಾವ್ ನೆವರ್ ಫೆಲ್ಟ್ ಸೇಫ್. And one thing I want to mention, I don't know it is relevant or irrelevant. My team Dhruti, the whole shoot ಮಧ್ಯರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಆಗೋದು, ಈವ್ನಿಂಗ್ ಅರ್ಲಿ ಮಾರ್ನಿಂಗ್ 6 o'clock ತನಕ ಇರೋದು. ಸೊ ಕಂಪ್ಲೀಟ್ ನೈಟ್ ಶೂಟ್ ಆಯ್ತಾ. ನಮ್ಮ ಮನೆ ಅಮ್ಮ ಬರೋರು ಒಂದೊಂದ್ಸಲಿ ಬರ್ತಿರ್ಲಿಲ್ಲ. ಯಾಕೆ? ಬಿಕಾಸ್ she was so confident with this team. This team made me feel so safe. ನನ್ನ ಪ್ರೊಟೆಕ್ಟ್ ಮಾಡಿ ಅವ್ರದಾಗೆ they treated me like their own. So thank you so much to each one of you for making me feel so safe, because the world is not so safe for women. I have faced it. It's my personal experience. So I feel very strongly about Dhruti. Yeah, that's all I have to say about it. ದಯವಿಟ್ಟು ನಿಮ್ಮ ಇಡೀ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಬಂದು 8th ಮೇಗೆ ನಮ್ಮ ಸಿನಿಮಾ ಥಿಯೇಟರ್ಸ್ ಅಲ್ಲಿ ನೋಡಿ. This will definitely move you. Emotional roller coaster ಆಗಿದೆ. ಲಾಟ್ ಆಫ್ ಟ್ವಿಸ್ಟ್, ಲಾಟ್ ಆಫ್ ಟರ್ನ್ಸ್. ಟ್ರೈಲರ್ ಅಲ್ಲಿ ನೋಡಿದ ತಕ್ಷಣ ಇಷ್ಟೇ ಮೂವಿ ಅಂತ ಜಗದೀಶ್ ಸರ್ ಹೇಳಿದ್ರಲ್ಲ, ಅಷ್ಟೇ ಅಲ್ಲ. ಲಾಟ್ ಆಫ್ ಟ್ವಿಸ್ಟ್ ತುಂಬಾ ಇದೆ ಕತೆ. ಅಂಡ್ ಇದು ಎವ್ರಿ ಕ್ಯಾರೆಕ್ಟರ್ ವಿಲ್ ಮೂವ್ ಯು. ನೀವು ಎಲ್ಲಾ ಕ್ಯಾರೆಕ್ಟರ್ಸ್ ಜೊತೆ ಒಂದು ಕನೆಕ್ಷನ್ ಫಾರ್ಮ್ ಮಾಡ್ತೀರಾ, 100% ಶೋರ್. ನಮ್ಮಂತ ಟೀಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾಗೆ ಥಿಯೇಟರ್ಸ್ಗೆ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಸ್ವಂತ ಬಿಸ್ನೆಸ್ ಇದೆ.
ಇಲ್ಲ, ಇದು ಶೂಟ್ ಮಾಡ್ಬೇಕಾದ್ರೆ ಹೇಗಿರ್ತಿತ್ತು ಅಂದ್ರೆ, ನಾನು ಕಾಲೇಜ್ ಮುಗಿಸ್ಕೊಂಡ್ ಬರ್ತಿದ್ದೆ. ಅವಾಗ ನಾನು ಕಾಲೇಜಲ್ಲಿ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು 4 ಗಂಟೆಗೆ ವಾಪಸ್ ಬಂದ್ಬಿಟ್ಟು ಶೂಟಿಂಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಮತ್ತೆ 6 ಗಂಟೆಗೆ ಮುಗಿಯೋದು, ಮತ್ತೆ ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ತಿದ್ದೆ. ಇಲ್ಲ ಸರ್, ಇಲ್ಲ. ಆಮೇಲೆ ಏನಂದ್ರೆ, ಈಗ ನಾನು ಆಕ್ಟರ್ ಆಗಿ ಹೋಗಿರ್ಲಿಲ್ಲ ಸಿನಿಮಾಗೆ. ಐ ಮೀನ್ ಆಫ್ಕೋರ್ಸ್ ನನ್ನ ಮೆಂಟಾಲಿಟಿ ನಾನು ಆಕ್ಟರ್ ಅಂತ ಹೋಗಿದ್ದು, ಬಟ್ ವಿ ಆಲ್ ಡಿಡ್ ಎವ್ರಿ ವರ್ಕ್. ಇಟ್ ಇಸ್ ನಾಟ್ ಅ ಬಿಗ್ ಬಜೆಟ್ ಫಿಲ್ಮ್. ಇದು ಒಂಥರ ನನಗೆ ಸಿನಿಮಾ ಸ್ಕೂಲ್ ತರ ಆಗಿತ್ತು. ಎವ್ರಿಬಡಿ ಹ್ಯಾಸ್ ಟೇಕನ್ ಕೇರ್ ಆಫ್ ಕ್ಯಾಮ್ರಾ, ಲೈಟಿಂಗ್, ಡಿಸಿಷನ್ ಮೇಕಿಂಗ್. ಇಲ್ಲ ಹಿಂಗ್ ಕಟ್ ತಗೋಣ, ಇಲ್ಲ ಅದ್ ಕಟ್ ತಗೋಣ, ಎಲ್ಲರದು ಒಪಿನಿಯನ್ಸ್ ಇತ್ತು. ಸೊ ಇದು ನಾನು ಬರೀ ಆಕ್ಟರ್ ಆಗ್ಬಿಟ್ಟು ಸಿನಿಮಾ ಮಾಡಿಲ್ಲ. ಐ ಹ್ಯಾವ್ kind of partially been an assistant director or a helper, manager. So it was a beautiful experience. That's what it is. ಸ್ವಾಗತ ಕೋರ್ತಾ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಪ್ರಶಾಂತ್. ನಾನೊಬ್ಬ ಡಾನ್ಸರ್ ಮತ್ತು ಕೊರಿಯೋಗ್ರಾಫರ್. ನನ್ನ ವೃತ್ತಿಪರ ನಾನು ಕೆಲಸ ಮಾಡೋದು ಡಾನ್ಸರ್ ಆಗಿ, ಕೊರಿಯೋಗ್ರಾಫರ್ ಆಗಿ. ಅದಾದ್ಮೇಲೆ ನಟನೆ ಮೇಲೆ ತುಂಬಾ ಆಸೆ ಇರೋದ್ರಿಂದ ನಾನು ಹೋಗಿ ತರಬೇತಿ ಪಡ್ಕೊಂಡು ಅದರಿಂದ ಆಚೆ ಬಂದು ನನಗೆ ಸಿಕ್ಕಂತಹ ಮೊದಲನೇ ಸಿನಿಮಾ, ಆಮೇಲೆ ಒಬ್ಬ ಆಕ್ಟರು ಡೆಬ್ಯೂ ಯಾವ ತರ ಮಾಡ್ಬೇಕು ಅಂತ ಕನ್ಸ್ ಕಟ್ಟಿರ್ತಾನೋ ಅದಕ್ಕೆ ಸರ್ವ್ ಆಗುವಂತಹ ಸಿಕ್ಕಿರ್ತಂತಹ ಸಿನಿಮಾ ನನಗೆ ಧೃತಿ. ಹಾಗೆ ಜಗದೀಶ್ ಸರ್ ನನಗೆ ಆಫರ್ ಮಾಡಿದಕ್ಕೆ ಮುಂಚೆ ನಾವು ಆಕ್ಚುಲಿ ಕೋರ್ ಟೀಮ್ ಆಗಿ ವರ್ಕ್ ಮಾಡಿದೀವಿ. ನಾನೇ ಹೀರೋಗೆ ಹುಡುಕಿದೀನಿ, ಈ ಸಿನಿಮಾಗೆ ಹೀರೋ ಬೇಕು, ಈ ತರ ಕ್ಯಾಸ್ಟಿಂಗ್ ಬೇಕು ಅಂತ ನನಗೆ ಡೈರೆಕ್ಟರ್ ಸರ್ ಹೇಳ್ಬೇಕಾದ್ರೆ ನಾನೇ ಹುಡುಕಾಡಿದೀನಿ. ಒಂದ್ ಫೈನ್ ಡೇ ನನಗೆ ಫೋನ್ ಮಾಡಿ, ಪ್ರಶಾಂತ್ ನನ್ನ ಸಿನಿಮಾಗೆ ನೀನ್ ಹೀರೋ ಕೊಡೋ ಅಂತ ಹೇಳಿದ್ರು. ಇಲ್ಲ ಪ್ರಶಾಂತ್ ಬಾಯಿ ಆಫೀಸಿಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಅವತ್ತು ಅಲ್ಲಿ ಬಂದ್ ಕೂತಾಗ ಅವ್ರು ಇವತ್ತು ಏನ್ ಹೇಳಿದಾರೋ ಇದ್ರದ್ದು 10 ಪಟ್ಟು ನನಗೆ ಹೇಳಿದ್ದಾರೆ ಈ ಸಿನಿಮಾ ಬಗ್ಗೆ. ಏನು ಅಂತಂದ್ರೆ, ಇದು ಹೇಗೆ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತ. ಅವರು ಹೇಳಕ್ ಹೊರಟಿರುವಂತ ವಿಷಯ ತುಂಬಾ ಸೂಕ್ಷ್ಮವಾಗಿದೆ. ಆಮೇಲೆ ಆ ಸೂಕ್ಷ್ಮ ವಿಷಯನ ನನ್ನ ಮುಖಾಂತರ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನನ್ಗೆ ಜವಾಬ್ದಾರಿ ಜಾಸ್ತಿ ಇತ್ತು ಈ ಸಿನಿಮಾಲಿ. ಆಮೇಲೆ ಈ ಪಾತ್ರ ನಿಭಾಯಿಸಕ್ಕೆ ನನಗೆ ನಾಟಕಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ನನ್ಗೆ ರಂಗ ಪ್ರವೇಶ ಕೊಟ್ಟಂತಹ ಶಂಕರ್ ಮೆಟ್ರಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಧೃತಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ ಡೈರೆಕ್ಟರ್ ಯಾವಾಗೂ ಹೇಳೋರು, ನಾವು ಎಷ್ಟೊಂದ್ ಜನಕ್ಕೆ ಕಮ್ಯುನಿಕೇಟ್ ಮಾಡೋದು ಸಿನಿಮಾ ಮುಖಾಂತರ ಮಾಡಿದ್ರೆ ಎಷ್ಟೊಂದ್ ಜನ ಅದನ್ನ ರಿಸೀವ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೊಂದು ಜವಾಬ್ದಾರಿ ಇರುತ್ತೆ. ಒಂದ್ ಸಿನಿಮಾ ಅಂದ್ರೆ ಒಂದು ಮೆಸೇಜ್ ಇರ್ಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆಮೇಲೆ ಒಂದು ಸ್ಟೋರಿ ಟೆಲಿಂಗ್ ಇರಬೇಕು ಅಂತ. ಸೊ ಹೇಳ್ತಕ್ಕಂತಹ ಮೆಸೇಜ್ ನ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಒಳ್ಳೆ ಕಥೆ ರೂಪದಲ್ಲಿ ಹೇಳಿದ್ರೆ ಅವ್ರಿಗೆ ಹೋಗಿ ತಟ್ಟುತ್ತೆ. ಸೊ ನಾವು ಒಂದು ಸೊಸೈಟಿಗೆ ಸಿನಿಮಾ ನೋಡಿ ಕಲ್ತಿರ್ತಕ್ಕಂಥದ್ದೇ ಜಾಸ್ತಿ ನಾವು. ಸೊ ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಆ ಉದ್ದೇಶ ಇರೋದು ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನನಗೂ ನಟನೆ ಮೇಲೆ ಎಷ್ಟು ಇಷ್ಟ ಅಂದ್ರೆ, ಒಂದು ಹ್ಯೂಮನ್ ಎಮೋಷನ್ಸ್ ಹೇಗಿರುತ್ತೆ ಅಂತ ನನಗೆ ಚಿಕ್ಕ ವಯಸ್ಸಿಂದ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಂದು ಎಮೋಷನ್ಸ್ ಹೇಗೆ, ಕೆಲವರು ಮುಂದೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ತರ ಅಂತರಂಗವಾಗಿ ಹೇಗೆ ಡೀಲ್ ಮಾಡ್ತಾರೆ ಎಮೋಷನ್ಸ್ ಅನ್ನೋದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹಾಗಾಗಿ ನಾನು ನಟನೆ ಚೂಸ್ ಮಾಡಿದ್ದು ಅದಕ್ಕೇನೆ. ಧೃತಿ ಸಿನಿಮಾಲಿ ನನ್ನ ಪಾತ್ರ ಬಂದು, ಸರ್ ಹೇಳ್ದಂಗೆ ಸೊಸೈಟಿಲಿ ಶೋಷಣೆಗೆ ಒಳಗಾಗ್ತಾರೆ. ನಿಮ್ ಮುಂದೆ ಒಂದು ಅನ್ಯಾಯ ನಡೀತಾ ಇದೆ. ಆ ಅನ್ಯಾಯಕ್ಕೆ ನಿಮ್ಮ ಸ್ಟೆಪ್ ಏನಿದೆ? ಈಗ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಒಂದು ಅನ್ಯಾಯ ನಡೀತಾ ಇದೆ, ಆ ಅನ್ಯಾಯಕ್ಕೆ ನಿಮ್ಮ ಕ್ರಮ ಏನು? ನಿಮಗೂ ಜವಾಬ್ದಾರಿಗಳಿದೆ, ನೀವೆಲ್ಲೋ ಹೋಗ್ತಾ ಇದ್ದೀರಾ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಗೂ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿನೂ ತಲೆಯಲ್ಲಿ ಇಟ್ಕೊಂಡು ನಾನು ಈ ಅನ್ಯಾಯಕ್ಕೆ ನಿಂತ್ಕೋಬಾರ್ದಾ, ನಾನು ಏನ್ ಮಾಡ್ಬೇಕು, ನನ್ ಕೆಲಸ ನೋಡ್ಬೇಕಾ, ಅಥವಾ ಈ ಅನ್ಯಾಯನ ಇಲ್ಲಿ ನಾನು ನಿಲ್ಲಿಸ್ಬೇಕಾ ಅನ್ನೋ ಹೋರಾಟ, ಆ ಭಯ, ಆ ತವಕ ಮತ್ತು ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತಹ ಶಕ್ತಿ ಏನಿದೆ, ಆ ಥಾಟ್ ಪ್ರೊಸೆಸ್ ಏನು ಅಂತ ನನಗೆ ಫೀಡ್ ಮಾಡಿದ್ರು. ಸೊ ನನ್ನ ಪಾತ್ರ ಅದನ್ನ ಹೇಳಕ್ ಹೊರಟಿದೆ. ಒಬ್ಬ ಎಂಪ್ಲಾಯಿ, ಅವನ್ಗೆ ಜಸ್ಟ್ ರೀಸೆಂಟ್ಲಿ ಮ್ಯಾರಿಡ್ ಆಗಿರ್ತಾರೆ. ಸೊ ನಡೀತಾ ಇದ್ದಂತಹ ಒಂದು ಅನ್ಯಾಯನ ತಡೆಯೋದಕ್ಕೆ ಅವನಿಗೆ ಎಷ್ಟು ಶಕ್ತಿ ಬರುತ್ತೆ, ಅದ್ ತಡೆದಿದ್ದಕ್ಕೆ ಅವ್ನಿಗೆ ಏನಾಯ್ತು, ಅದ್ರ ಮುಂದೆ ಹೇಗೆ ಹೋಗುತ್ತೆ ಕತೆ ಅನ್ನೋದೇ ನಮ್ ಸಿನಿಮಾ ಸರ್. ಸರ್ ಇಲ್ಲ, ಕೊರಿಯೋಗ್ರಫಿಯಲ್ಲಿ ಸರ್ಗೆ ಅಸಿಸ್ಟೆಂಟ್ ಆಗಿ ನಾನು ಹೆಲ್ಪ್ ಮಾಡಿದ್ದೀನಿ. ಹೇಳ್ಬೇಕು, ನಮ್ಮ ಡೈರೆಕ್ಟರ್ ಸರ್ ಕೂಡ ಒಬ್ಬ ಒಳ್ಳೆ ಡಾನ್ಸರ್ ಅಂಡ್ ಕೊರಿಯೋಗ್ರಾಫರ್ ಕೂಡ. ಅವರು ಚಿಕ್ಕ ವಯಸ್ಸಿಂದ ಡಾನ್ಸ್ ಮತ್ತು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಅವರನ್ನು. ಸೊ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡಿದ್ದೀನಿ ಆ ಸಾಂಗ್ ಕೂಡ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಧೃತಿ ಬಂದು ನನ್ನ 3ನೇ ಸಿನಿಮಾ. ನಾನು ಮೊದಲನೇದು ಮಂಜರಿ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೆ.
ಅದಾದ್ಮೇಲೆ ಡಾಲಿ ಪಿಕ್ಚರ್ಸ್ ಅಡಿ ಬಂದಂತ JC ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಸೊ ಇದು ನನ್ನ 3ನೇ ಸಿನಿಮಾ ಹಾಗೂ ಒಂದು ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ನಾವು ಎಲ್ಲರೂ ಈ ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ನಾನು ಹೆಂಗೆ ಇಲ್ಲಿ ಕಾಸ್ಟ್ ಆಗಿದ್ದು ಅಂದ್ರೆ, ನನ್ನ ಸ್ನೇಹಿತ ನನ್ನ ವಿಡಿಯೋನ ಅವನು ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದ. ಇವ್ರ ಸ್ನೇಹಿತರಾಗಿದ್ರು ಜಗದೀಶ್ ಅವರು. ಆ ಮೂಲಕ ನನ್ನ ಪರಿಚಯ ಮಾಡ್ಕೊಂಡು ಈ ಸಿನಿಮಾಗೆ ಒಪ್ಪಿಸಿದ್ರು. ಒಂದು ಸಲ ಕತೆ ಹೇಳಿದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನಾನು ಈ ಸಿನಿಮಾದಲ್ಲಿ ಖಳನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ಇರುವಂತ ಒಂದು ಕೆಟ್ಟ ಹುಳುವಿನ ಪಾತ್ರನ ಮಾಡಿದೀನಿ. ಅಂದ್ರೆ ತುಂಬಾ ವೆರಿ ಚಾಲೆಂಜಿಂಗ್ ರೋಲ್, ಯಾಕಂದ್ರೆ ನಾನು ಅಲ್ಲದೆ ಇರುವಂತ ಪಾತ್ರ ಇದು. ಸೊ ಅದನ್ನ ಹೇಗೆ ನೀನು ಮಾಡ್ಬೇಕು ಅಂತ ನನಗೆ ಹೇಳಿ, ಸೊ ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದೀನಿ ಅಂತ ಅನ್ಕೊಂತೀನಿ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಈಗ ರೀಸೆಂಟ್ ಆಗಿ ಮಾರ್ಚ್ ಮಿಡ್ ಅಲ್ಲಿ ನಾನು ಯಾವ್ದೋ ಒಂದು ರಿಪೋರ್ಟ್ ನೋಡ್ಬೇಕಾದ್ರೆ CNN ಜರ್ನಲಿಸ್ಟ್ ಕಡೆಯಿಂದ ಒಂದು ರಿಸರ್ಚ್ ರಿಪೋರ್ಟ್ ಬಂದಿತ್ತು. ಅದೇನ್ ರಿಪೋರ್ಟ್ ಅಂತಂದ್ರೆ ಆನ್ಲೈನ್ ರೇಪ್ ಅಕಾಡೆಮಿ ಅಂತ ಅಂದ್ಬಿಟ್ಟು. ಈ ಆನ್ಲೈನ್ ರೇಪ್ ಅಕಾಡೆಮಿ ಅಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಈ ತರ ಆನ್ಲೈನ್ ರೇಪ್ ಅಕಾಡೆಮಿ ಅನ್ನೋದು ಈ ಟೆಲಿಗ್ರಾಮ್ಸ್ ಅಲ್ಲಾಗಿರ್ಲಿ ಅಥವಾ ಡಾರ್ಕ್ ವೆಬ್ಸ್ ಅಲ್ಲಾಗಿರ್ಲಿ ಇದರಲ್ಲಿ ಸುಮಾರು ಜನ ತೊಡಕೊಂಡಿದ್ದಾರೆ. ಸೊ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಎಸ್ಪೆಷಲಿ ಇಂಡಿಯಾ ಹಾಗೂ ಏಷ್ಯನ್ ಕಂಟ್ರೀಸ್. ಸೊ ಅದರಲ್ಲಿ ಆಲ್ಮೋಸ್ಟ್ 1 ಮಿಲಿಯನ್ ಪ್ಲಸ್ ಯೂಸರ್ಸ್ ಇದರಂತೆ ಆ ರಿಪೋರ್ಟ್ ಪ್ರಕಾರ ವರ್ಲ್ಡ್ ವೈಡ್ ಅಲ್ಲಿ. ಸೊ ಇದು ಏನ್ ಹೇಳ್ಕೊಡುತ್ತೆ ಅಂದ್ರೆ ಹೇಗ್ ರೇಪ್ ಮಾಡ್ಬೇಕು, ಸೊ ರೇಪ್ ಮಾಡಿ ನೀವು ಹೆಂಗ್ ತಪ್ಪಿಸ್ಕೋಬೇಕು, ಈ ತರ ಮನಸ್ಥಿತಿ ಇರೋ ಜನ ಅಲ್ಲಿ ಇದಾರಂತೆ ಆ ಗ್ರೂಪ್ಸ್ ಅಲ್ಲಿ. ಅದು ವೇರಿಯಸ್ ಗ್ರೂಪ್ಸ್ ಅಕ್ರಾಸ್ ಎಲ್ಲ, ಟೆಲಿಗ್ರಾಮ್ ಆಗಿರ್ಲಿ ಡಾರ್ಕ್ ವೆಬ್ ಆಗಿರ್ಲಿ ಈ ತರ ಇದೆಯಂತೆ. ಅಂದ್ರೆ ಇಂಥ ಮನಸ್ಥಿತಿಗಳ ಮಧ್ಯೆ ನಮ್ಮ ಸಿನಿಮಾದಲ್ಲಿ ನಾವೇನ್ ಹೇಳಕ್ ಹೋಗ್ತಿದೀವಿ ಅಂದ್ರೆ ಅದನ್ನ ಹೆಂಗೆ ಎದುರಿಸೋದು ಅಂತ. ಸೊ ಈಗ ನಾವು ಸೊಸೈಟಿಯಾಗಿ ನಿಂತು ನಾವೇನು ಆಕ್ಷನ್ ತಗೊಬೇಕು. ಈ ತರ ಯಾವ್ದೋ ಒಂದು ಹುಡುಗಿ ಒಬ್ಬಂಟಿಯಾಗಿದ್ದಾಗ ಒಂದಷ್ಟು ಜನ ಅಟ್ಯಾಕ್ ಮಾಡಿದಾಗ ಸೊಸೈಟಿಯಾಗಿ ನಾವು ನೋಡ್ತಾ ಇರ್ತೀವಿ, ಯಾರೊಬ್ರು ಸಿಗಾಕೊಂತಾರೆ ಅಂದ್ರೆ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ನಾವು ಅದನ್ನ ಹೆಂಗೆ ಎದುರಿಸ್ಬೇಕು ಮತ್ತೆ ಅವ್ರಿಗೆ ಹೆಂಗ್ ಶಕ್ತಿ ತುಂಬಬೇಕು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ಹೇಳಿದ್ವಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಜನ ಸೇರಿದೀವಿ ಇವತ್ತು. ಅಟ್ ದ ಸೇಮ್ ಟೈಮ್ ಇವರೆಲ್ಲರೂ ಹೇಳಿರೋ ಹಾಗೆ ಕತೆ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಅಂಡ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ದಿಸ್ ಮೂವಿ ಈಸ್ ಇಮ್ಮರ್ಸಿವ್ ಎಫೆಕ್ಟ್ ಅಂತ ಹೇಳಿದ್ರೆ, ನಾವಲ್ಲಿ ಒಬ್ರು ಕುತ್ಕೊಂಡು ಸೀಟಲ್ಲಿ ನೋಡ್ತಿರುವಾಗ ನಮ್ಮವರಿಗೆ ಏನೋ ಆಗ್ತಾ ಇದೆ. ಸೊ ಆ ಜಾಗದಲ್ಲಿ ನಾವೇ ಇದ್ರೆ ಏನಾಗ್ಬೋದಿತ್ತು. ಅಂಡ್ ನಾವು ಪ್ರತಿಯೊಂದು ಕಡೆ ಏನಂತ ಹೇಳಿದ್ರೆ ಮೀಡಿಯಾ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಗೆ ಎಂಡ್ ಅಲ್ಲಿ ಏನಾಗಿರುತ್ತೆ ಅಂತ, ಯಾರಿಗೊಬ್ರು ಹೀಗಾಯ್ತು, ಇವ್ರಿಗೆ ಈ ರೀತಿ ಆಗ್ಬಿಡ್ತು, ಇದನ್ನ ಈ ರೀತಿ ಮಾಡಿದ್ರಂತೆ ಕೃತ್ಯನ ಅಂತ ಹೇಳ್ತಿರ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ಅಲ್ಲಿ ಹಿಂದ್ಗಡೆ ಏನೇನ್ ಆಗಿದೆ, ಸೊ ಆ ಜಾಗದಲ್ಲಿ ಒಬ್ಬ ಮನುಷ್ಯನಿಗೆ ಹೆಣ್ಣಿರಬಹುದು ಗಂಡಿರಬಹುದು ಏನ್ ಆಗಿರ್ಬೋದು ಅವರಿಗೆ ಹಿಂದೆ ಅಂತ ಹೇಳಿ ಇಡೀ ಮೂವಿಲಿ ನಾವು ತೋರ್ಸಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಅಂಡ್ ಇದನ್ನ ತಡೆಗಟ್ಟಬೇಕು ಅನ್ನೋದು ಇದ್ರದ್ದು ಮೆಸೇಜ್. ಓಕೆನಾ, ಇದೆಲ್ಲರೂ ಹೇಳಿರೋದ್ರಿಂದ ಮತ್ತೆ ನಾನು ಅದನ್ನ ಹೇಳಿದ್ರೆ ಅದಕ್ಕಿಂತ ಈಗ ಮ್ಯೂಸಿಕ್ ಪಾರ್ಟಿ ಬಂತು ಅಂತ ಹೇಳಿದ್ರೆ, ಸೊ ಈ ಮೂವಿಗೆ ಬೇಕಾದಂತ ಟೆನ್ಷನ್ಸ್ ಇರಬಹುದು ಅಥವಾ ಅದಕ್ಕೆ ಬೇಕಾದಂತ ಪ್ರತಿಯೊಂದು ಎಲಿಮೆಂಟ್ ಇರಬಹುದು, ಇಬ್ರು ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿರುವಂತದ್ದು. ನಾವು ಇನ್ನೊಂದು ನಂಗೆ ನೆನಪಾಗುತ್ತೆ, ನಾನು ಮತ್ತೆ ಅಜ್ಜಿಗೂ ಸೊ ನೈಟ್ ಹೊತ್ತು ಕೆಲಸ ಮಾಡ್ತಾ ಇದ್ವಿ. ವಿ ಆರ್ ನೈಟ್ ಪೀಪಲ್. ಸೊ ಅವಾಗ ಏನಂತ ಹೇಳಿದ್ರೆ, ಈ ಮೂವಿನ ವರ್ಕ್ ಮುಗಿಸ್ಕೊಂಡು ಅಂದ್ರೆ ಈಗ ಅರೌಂಡ್ ಒಂದು 9 ಗಂಟೆ ಅಷ್ಟಿಗೆ ಶುರು ಮಾಡಿದ್ರೆ 12, 1 ಅಥವಾ 2, 3 ಗಂಟೆ ಆಗಿತ್ತು ಇದೆ ರಾತ್ರಿ. ಸೊ ವಾಪಸ್ ಹೋಗ್ತಾರೆ, ನನಗೆ ವಾಪಸ್ ನಾನು ಮನೆಗೆ ಹೋಗ್ಬೇಕು, ಅವರು ಕೂಡ ಮನೆಗೆ ಹೋಗ್ಬೇಕು. ನಮ್ಗೆ ಒಂದೊಂದ್ಸರಿ ಹೆದರಿಕೆ ಅನ್ಸೋದು, ಆ ಸೀನ್ ಗಳನ್ನ ನೋಡ್ಕೊಂಡು ಹೋಗ್ತಿರುವಾಗ ಯಾರಾದ್ರೂ ನಮ್ಗೆ ಒಂದು ಅಡ್ಡ ಕಟ್ಬಿಟ್ಟು ಏನಾದ್ರು ಮಾಡ್ಬಿಡ್ಬೋದಾ, ಯಾವ ರೀತಿ ನಾವು ಸಿಗಾಕೊಂಡ್ರೆ ಅಯ್ಯೋ ನಮ್ಮನ್ನ ಯಾರಪ್ಪ ಕಾಪಾಡ್ತಾರೆ. ಸೊ ಆ ರೀತಿ ಅಂದ್ರೆ ಅಷ್ಟು ಇಮ್ಮರ್ಸಿವ್ ಆಗಿ ಸ್ಟೋರಿ ಟೆಲಿಂಗ್ ಅಲ್ಲಿ ಇದ್ ಮಾಡಿರುವಂತದ್ದು ಅಂದ್ರೆ ತೋರಿಸಿರುವಂತದ್ದು. ಅಂಡ್ ಜಗ್ಗು ಅವ್ರ ಬಗ್ಗೆ ನಾನು ಹೇಳಬೇಕು, ಅವರೊಬ್ಬ ಸಿನಿಮಾ ಹುಚ್ಚ ಅಂತ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರ ಒಂದು ಕೈ ಚಳಕ ಇದೆ. ಅಟ್ ದ ಸೇಮ್ ಟೈಮ್ ನನಗೂ ಕೂಡ ಕರೆದ್ರು, ನಮ್ದೇ ಒಂದು ಸ್ಟುಡಿಯೋ, ಒಂದು ಸ್ಮಾಲ್ ಸೆಟಪ್ ಇದೆ, ಅಲ್ಲಿ ವರ್ಕ್ ಮಾಡೋಣ ಜೊತೆ ಕೂತ್ಕೊಂಡು ಅಂತ ಹೇಳಿ. ನಾನ್ ಮುಂಚೆ ಏನಂತ ಹೇಳಿದ್ರೆ ಅಂಬುಜಾ ಅಂಡ್ ಬ್ಲಿಂಕ್ ಸಿನಿಮಾ ನೋಡಿರ್ತೀರಾ. ಬ್ಲಿಂಕ್ ಈ ಕೆಲಸಗಳ ನಡುವೆಲ್ಲೇ ಕೂಡ ಇದರಲ್ಲಿ ಶುರು ಮಾಡಿದಂತ ಪ್ರಾಜೆಕ್ಟ್ ಇದು ನನಗೆ. ಸೊ ಅವಾಗ ಏನಂತ ಹೇಳಿದ್ರೆ ಸ್ಟುಡಿಯೋ ಸೆಟಪ್ ಅವ್ರದಿರೋದ್ರಿಂದ ಓಕೆ ಅಲ್ಲಿ ನಾವು ಹೋಗ್ಬಿಟ್ಟು ಒಂದ್ಸರಿ ವರ್ಕ್ ಮಾಡ್ಬೇಡ ಅಂತ ನೋಡಿದಾಗ ಅವ್ರು ಹೇಳಿದ್ರು ನಾನೇ ಈ ಸ್ಟುಡಿಯೋ ಬಿಲ್ಡ್ ಮಾಡಿದೀನಿ, ಸೊ ಇಲ್ಲೇ ನಾವು ಡಬ್ಬಿಂಗ್ ಕೂಡ ಮಾಡಿದೀವಿ. ಸೊ ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ, ಸೊ ಡಬ್ಬಿಂಗ್ ಸೆಟಪ್ ಆಗ್ಬೇಕಾ, ಓಕೆ ನಾವೇ ಡಬ್ಬಿಂಗ್ ಸೆಟಪ್ ಮಾಡೋಣ, ಓಕೆ ನೋಡೋಣ ಅದ್ರಲ್ಲಿ ಏನಿದೆ ಅಂತ ಹೇಳಿ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಡಬ್ಬಿಂಗ್ ಸ್ಟುಡಿಯೋ ಇದೆ, DTS ಸ್ಟುಡಿಯೋ ಇದೆ, ಕಲರಿಂಗ್ ಸ್ಟುಡಿಯೋ ಇದೆ, ಪ್ರತಿಯೊಂದು ಇರುವಾಗ ತಾವೇ ಒಂದು ಬಿಲ್ಡ್ ಮಾಡಿ ಅದನ್ನ ಏನಿದೆ ಅಂತ ತಿಳ್ಕೊಳಕ್ ಹೋಗ್ತಾರಲ್ಲ, ಅದು ಅವರದ್ದು ಹುಚ್ಚತನ. ಈ ಸಿನಿಮಾಗ್ ಬೇಕಾದಂತ ಏನ್ ಎಲ್ಲಾ ಒಂದು ಅಂಶಗಳೇನಿದೆ ಅವ್ರು ಎಲ್ಲದನ್ನು ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಈ ರೀತಿ ಕಲ್ತ್ರೆ ಏನಿರುತ್ತೆ ಅಂತ ಹೇಳ್ಕೊಂಡು ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡಿರುವಂತದ್ದು. ಸೊ ಇದರಲ್ಲಿ ಒಂದು ಸಾಂಗ್ ಇದೆ, ನೀವೆಲ್ಲರೂ ಕೇಳಿರೋ ಹಾಗೆ ಎಲ್ಲರಿಗೂ ಇಷ್ಟ ಆಯ್ತಾ ಸಾಂಗ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದನ್ನ ಹಾಡಿರೋರು 3 ಜನ ನನ್ನ
ಫ್ರೆಂಡ್ಸ್ ಅಭಿಷೇಕ್ ಅಂಡ್ ವಿಶಾಖ್ ನರಹರಿ ಅಂತ ಹೇಳಿ. ಅಂಡ್ ಈ ಚಿತ್ರದ ಕೆಲಸಗಳು 5.1 ನಾವು ಮಾಡೋದು ಪ್ರಕಾಶ್ ಸ್ಟುಡಿಯೋದಲ್ಲಿ, ಅವರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಅಂಡ್ ಎಲ್ಲರೂ ಕೂಡ ಇದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು. ಮನೇಲಿ ಕೂತ್ಕೊಂಡು ನೋಡಿದಾಗ ಏನಂತ ಹೇಳಿದ್ರೆ ಲಿರಿಸಿಸ್ಟ್ ಬಂದು ಜಗದೀಶ್ ಅವರೇ, ಜಗ್ಗು ಅವರೇ ಅಗೇನ್, ಓಕೆನಾ. ಸೊ ಇಲ್ಲಿ ನೀವು ಅನ್ಕೊಳ್ತಿರ್ಬೋದು ಎಲ್ಲರೂ ಒಬ್ಬರೇ ಮಾಡಿದಾಗ ಹೇಗ್ ಬಂದಿರ್ಬೋದು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಪ್ರತಿಯೊಂದಕ್ಕೂ ಕೂಡ ಅದರಂತೆ ಆದಂತ ಟೈಮ್ ತಗೊಂಡ್ಬಿಟ್ಟು ಅವ್ರು ವರ್ಕ್ ಮಾಡಿದ್ದಾರೆ. ಐ ಶುಡ್ ಮೆನ್ಷನ್ ದಟ್. ಸೊ ಇದೊಂದೇನಂತ ಹೇಳಿದ್ರೆ ಹೇಳಕ್ ಮರ್ತ್ಬಿಟ್ಟು ಸರ್. ಹಾ, ಎಸ್ ಸರ್, ಥ್ಯಾಂಕ್ ಯು ಮನೋಜ್ ಸರ್. ಸೊ ಈಗ ನಾವೇನಂತ ಹೇಳಿದ್ರೆ ಮನೇಲೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಒಂದು 50 ಜನ 500 ಜನ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಅಂದ್ರೆ ಎಲ್ಲೋ ನಾವು ಯಾರೋ ಸ್ವಾಮಿಗಳ ಹತ್ರನೋ ಯಾರ ಹತ್ರನೋ ಹೋದಾಗ ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಪ್ರವಚನ ಕೇಳೋದಕ್ಕೂ ನಮ್ಮ ಮನೇಲಿ ಕ್ಯಾಸೆಟ್ ಹಾಕೊಂಡು ಪ್ರವಚನ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡಾಗ ನಾವು ಈ ಆಪ್ಷನ್ಸ್ ಅನ್ನ ಬಿಡ್ತಾ ಹೋಗ್ತೀವಿ. ಅಂದ್ರೆ ಓಕೆ ಇದು ಮಾಡದಿದ್ರು ಪರವಾಗಿಲ್ಲ. ಅದೇ ನಾವು ಜನರ ಜೊತೆ ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ ಇಂಪ್ಯಾಕ್ಟ್, ನಾವು ಒಬ್ಬೊಬ್ರೊಬ್ರು ಮುಖ ನೋಡ್ಕೊಂಡ್ರೆ ಈ ತರನು ಇದೆ ಗುರು, ಪ್ಲೀಸ್ ಇದನ್ನ ನಾವು ತಡೆಗಟ್ಟಬೇಕು, ಇದನ್ನ ಹೇಗಾದ್ರೂ ಮಾಡಿ ನಮ್ದೇ ಪರಿಸ್ಥಿತಿ ಆದಾಗ, ನಮ್ಮ ಮನೆಯವರಿಗೆ ರೀತಿ ಆದಾಗ ಹೇಗೆ ತಡೆಗಟ್ಬೋದು, ಅಂಡ್ ನಾವ್ ಇದನ್ನ ಔಟ್ ಆಫ್ ಡೇಂಜರ್ ನ ಹೇಗೆ ನಾವು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ಬೋದು ಅಂತ ಎಲ್ಲರೂ ಕೂತ್ಕೊಂಡಾಗ ಅದು ಬರುವಂತದ್ದು. ಅದೇ ಸಿನಿಮಾದ ಒಂದು ಮುಖ್ಯ ಉದ್ದೇಶನೂ ಕೂಡ ಆಗಿರುತ್ತೆ. ಒಂದು ಮಾಧ್ಯಮ ಏನಿದೆ ಅದು ಎಲ್ಲರನ್ನು ಕೂಡ ಜಾಗೃತಿಗೊಳಿಸಬೇಕು ಅಂತ ಹೇಳಿ. ಪ್ಲೀಸ್ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದ್ಬಿಟ್ಟು ಈ ಮೂವಿನ ನೋಡಿ ಅಂತ ಕೇಳ್ತೀವಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಅತ್ಯಗತ್ಯ. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಬಿಫೋರ್ ಮೇಕಿಂಗ್ ಟೈಮ್ ಇದ್ರು. ಈಗ ರೀಸೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದ್ರೆ, ಮೂವಿ ರಿಲೀಸ್ ಆಗ್ತಿದೆ, ಭಯ, ಜನಕ್ಕೆ ರೀಚ್ ಆಗಿದ್ಯಾ, ನೋಡ್ತಿದಾರ, ಇದೇನೋ ವ್ಯೂಸ್ ಅಂತೆ, ಕಮೆಂಟ್ಸ್ ಅಂತೆ, ಅದು ಬರ್ತಿಲ್ವೇ ಹೊಸ ಸಿನಿಮಾ. ಬೇರೆ ಪ್ರೊಡಕ್ಷನ್ ಪೇಜ್ಗಳಲ್ಲಿ ತಿಂಗಳುಗಟ್ಟೆ ನಿಂತ್ಕೊಂಡು ಲೇಬರ್ಗಳ ಹತ್ರ ಹೋಗಿ ತಿಂಗಳುಗಟ್ಟೆ ನಿಂತ್ಕೊಂಡು ನಾಳೆ ತಿಂಗಳಿದ್ದು ಟೈಮ್ ಆಗಿ ನಮ್ದೇ ವೆಬ್ಸೈಟ್ ಅಲ್ಲಿ ನಮ್ದೇ ಯೂಟ್ಯೂಬ್ ಪೇಜ್ಗಳು ಹಾಕೊಡಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಈ ಸಿನಿಮಾ ಎಷ್ಟು ಚೆನ್ನಾಗಿ ಮುಟ್ಟಿದೆ ಅನ್ನೋ ಒಂದು ಭಯ ಬಂದಿತ್ತು. ಆಗ ಮಧು ಸರ್ ಕಾಲ್ ಮಾಡ್ತಾರೆ, ಜಗದೀಶ್ ಬ್ರೋ ಹೇಗಿದ್ದೀರಾ ಅಂತ ಕೇಳ್ತಾರೆ. ನಿಮ್ದೊಂದು ಪೋಸ್ಟ್ ನನ್ನೊಂದು ಕಳಿಸಿ, ನಾನೊಂದು 500 ಪೋಸ್ಟ್ ಪ್ರಿಂಟ್ ಮಾಡಿ ಎಲ್ಲಾ ಕಡೆ ಹಾಕ್ಸ್ಬಿಡ್ತೀನಿ, ಒಂದು 20 ಸೆಕೆಂಡ್ ವಿಡಿಯೋ ಕಟ್ ಮಾಡಿ ನಾನು ಎಲ್ಲಾ ರೈಲ್ವೆ ಸ್ಟೇಷನ್ ಗಳಲ್ಲಿ ಪ್ಲೇ ಮಾಡಿಸಿದಾಗ ಒಂಥರ ಎಮೋಷನಲ್ ಆಗಿದೆ. ಅಂದ್ರೆ 2 ವರ್ಷ 3 ವರ್ಷ ಆಗಿತ್ತು ಸಿನಿಮಾ ಅಂತ ಅವ್ರಿಗೆ ಎಷ್ಟು ಹುಚ್ಚಿದೆ ಅಂದ್ರೆ, ನಾನು ಅದ್ರಲ್ಲಿ ಇದೀನಿ, ನಾನು ಅದನ್ನ ಪ್ರಮೋಟ್ ಮಾಡ್ತೀನಿ, ನಿಮ್ ಸಿನಿಮಾಗೋಸ್ಕರ ನಿಂತ್ಕೊಳ್ತೀನಿ ಅಂತ ಕೇಳಿದ್ರೆ ಬಂದು ಒಬ್ರು ಹೆಲ್ಪ್ ಮಾಡ್ತಾರಂತಲ್ಲ, ಆ ಮನಸ್ಸಿಗೆ ನಾನು ಆಕ್ಚುಲಿ ಸಲ್ಯೂಟ್ ಸರ್ ಫಾರ್ ದಟ್ ರೀಸನ್. ಅಲ್ಲಿ ನೀವು ಏನೋ ಮಾಡ್ತೀನಿ ಅಂತಲ್ಲ, ಅದು ಹೇಳೋವಂತ ಒಂದು ಮಾನಸಿಕತೆ ಇದೆಯಲ್ಲ, ಅದಕ್ಕೆ ಒಂದು ಖುಷಿ ಆಯ್ತು. ಅಂದ್ರೆ ಒಂದು ಟೀಮ್ಗೆ ಬಂದು ನಿಂತ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಅಂಡ್ ಇನ್ನೇ ಏನಾದ್ರು ದಯವಿಟ್ಟು ಕ್ವಶನ್ಸ್ ಇದೆ ಪ್ಲೀಸ್ ಕೇಳಿ. ವಿ ವಾಂಟ್ ಟು ಟಾಕ್ ಅಬೌಟ್ ಇಟ್. ತುಂಬಾ ಚೆನ್ನಾಗಿ ಮಾಡ್ತಾರೆ. ಡೈರೆಕ್ಟರ್ ಬಗ್ಗೆ ಹೇಳಕ್ಕೆ ಮಾತಿಲ್ಲ. ಯಾಕಂದ್ರೆ ನೈಟ್ ಶೂಟ್ ಮಾಡ್ತಾ ಇದ್ರು, ನೈಟ್ ಅಲ್ಲಿ ಡೈರೆಕ್ಟರ್ ಅವರೇ, ಕ್ಯಾಮರಾಮನ್ ಅವರೇ, ಮೇಕಪ್ ಅವರೇ, ಎಲ್ಲ ಅವರೇ ಮಾಡ್ತಾ ಇದ್ರು. ನಾನು ಅವ್ರು ಅಬ್ಸರ್ವ್ ಮಾಡ್ಬೇಕಾದ್ರೆ ಯಾವ ಬೋರ್ಡು ಅವರೇ ಇರ್ತಾ ಇದ್ರು, ಯಾರಿಲ್ವಾ ಅವ್ರು ಕೆಲಸ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಖುಷಿ ಆಯ್ತು. ಅವ್ರ ಸಿನಿಮಾ ವರ್ಕ್ ಮಾಡಿತ್ತು ನನಗೆ. ಎಲ್ಲರೂ ಸಹ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ಸಿನಿಮಾ ನೋಡೋಣ, ಸಿನಿಮಾ ಗೆಲ್ಸೋಣ ಅಂತ. ಥ್ಯಾಂಕ್ ಯು ಎಲ್ಲರಿಗೂ ಬಂದದ್ದು. ಹಾ ಸರ್, ಆಕ್ಚುಲಿ ನಾನು ರೈಲ್ವೆ ಕೆಲಸ ಮಾಡ್ತೀನಿ. ಹೌದು ಸರ್, ನಮಗೆ ಬೆಂಗಳೂರಿಂದ ಯಾವ ಟ್ರೈನ್ಸ್ ಹೋಗುತ್ತೋ ಆ ಟ್ರೈನಲ್ಲಿ ಎಲ್ಲ ಕಳಿಸೋ ನಾನು ಪೋಸ್ಟ್ ಹಾಕ್ಸ್ಕೊಡ್ತೀನಿ ಸರ್. ಹಾ ಸರ್, ಇದೆ ಹಾಕೋಬೋದು, ಅದೇ ಹಾಕೋಬೋದು. ನಿಮ್ಗೆ ಟ್ರೈನ್ ಪರ್ಮಿಷನ್ ಬೇಕು ಅಂದ್ರೆ PR ಅವ್ರ ಬೇಕಾಗುತ್ತೆ, ಅದು ಫಾರ್ ಡೇಟ್ ಹಾಕ್ಬೇಕಾಗುತ್ತೆ, 2 ವರ್ಷ ಆಗುತ್ತೆ. ನಿಮಗೆ ಅದೆಲ್ಲ ಹಾಕ್ಬೋದು ಸರ್. ಮತ್ತೆ ಇಲ್ಲಿ ಬ್ಯಾಂಗ್ಳೂರ್ 113 TV ಇದೆ ಸರ್. ಆ ಟಿವಿನೆಲ್ಲ ಇದೆ 113 ಸರ್, 113 TV. ಹೌದು ಸರ್, ಹಾಂ ಅದೆಲ್ಲ ಹಾಕ್ತೀನಿ ಸರ್. ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ ಸರ್, ಹಾಕ್ತೀವಿ. ನಾನು 70 ಹಾಕ್ಬೇಡಿ ಸರ್, 70 ಹಾಕ್ಬೇಡಿ ಸರ್. ಹಾಂ ಸರ್, ಸೊ 9 ಸಿನಿಮಾ ಮಾಡಿದೆ ಸರ್. ನಾನು ತುಂಬ ಆತ್ಮೀಯರೆಲ್ಲ ಮಾಡಿದ್ದೀನಿ ಸರ್. ಇಲ್ಲ ಸರ್, ಇಲ್ಲ ಇಲ್ಲ, ನನಗೆಲ್ಲ ಪರಿಚಯ ಇರ್ತಾರಲ್ಲ ಸರ್, ಕೂತಾರೆ ಸರ್. ಹಾಸ್ಪಿಟಲ್ ಹಾಕಿಲ್ಲ. ಹೌದು ಸರ್, ಹೌದು. ರಾಮು ಸರ್ಗೆ ಮತ್ತೆ ಸರ್ಗೆ ತುಂಬ ಮಾಡಿದ್ದೀನಿ ಸರ್. ಹಾಂ ಸರ್, ಗೊತ್ತು ಸರ್. ಅವಕಾಶಕ್ಕಿಂತ ನಮ್ಮ ಸಿನಿಮಾ ಒಂದು 30 ಆಗುತ್ತೆ ಬಂದು ಸಿನಿಮಾ ನನಗೆ ಓಕೆ ಸರ್. ಅವಕಾಶ ನನಗೆ ಅವ್ರಿಗೂ ಹೆಲ್ಪ್ ಆಗುತ್ತಲ್ಲ ಸರ್, ನನಗೆ ಹೆಲ್ಪ್ ಆದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಹಾಗಾಗಿ ಇದು ಮಾಡ್ತೀವಿ ಸರ್ ಅಷ್ಟೇ.